ನಮಸ್ತೆ ಎಲ್ಲರಿಗೂ. ಗುಡ್ ಈವ್ನಿಂಗ್ ಆಲ್. ಇವತ್ತಿನ ತರಗತಿಯಲ್ಲಿ ನಾವು ಮಾನವನ ಅಂಗರಚನಾ ಶಾಸ್ತ್ರ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಓಕೆ, ಮಾನವನ ಅಂಗರಚನಾ ಶಾಸ್ತ್ರ, ಹ್ಯೂಮನ್ ಅನಾಟಮಿ. ಏನಿದು ಹ್ಯೂಮನ್ ಅನಾಟಮಿ ಅಂತ ಹೇಳಿದ್ರೆ, ಹೌದಾ, ಅನಾಟಮಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್. ಓಕೆ, ಇದೊಂದು ವಿಜ್ಞಾನದ ಬ್ರಾಂಚ್. ಓಕೆ, ಇದರಲ್ಲಿ ಈ ಒಂದು ಮಾನವನ ಇಂಟರ್ನಲ್ ಸ್ಟ್ರಕ್ಚರ್ ಮತ್ತೆ ಇಂಟರ್ನಲ್ ಆರ್ಗನ್ ನ ನಾವು ಸ್ಟಡಿ ಮಾಡುವಂತ ಪ್ರೋಸೆಸ್ ನ ನಾವು ಹ್ಯೂಮನ್ ಅನಾಟಮಿ ಅಂತ ಹೇಳ್ತೀವಿ. ಓಕೆ, ಈ ಹ್ಯೂಮನ್ ಅನಾಟಮಿಯಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ತಾ ಇರುವಂತದ್ದು ದಿ ಸರ್ಕ್ಯುಲೇಷನ್ ಸಿಸ್ಟಮ್ ಅಂತ. ದಿ ಸರ್ಕ್ಯುಲೇಷನ್ ಸಿಸ್ಟಮ್ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್, ರಕ್ತ ಪರಿಚಲನಾಂಗ ವ್ಯೂಹ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ, ಎಲ್ಲಾನು ರೆಡಿ ಇದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಈಗ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಓಕೆ, ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್. ಈ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ನಾವು ನೋಡುವಂತದ್ದು ಬ್ಲಡ್ ಹೇಗೆಲ್ಲ ಪರಿಚಲನೆ ಆಗ್ತಾ ಇದೆ, ಈ ರಕ್ತ ಹೇಗೆಲ್ಲ ಪರಿಚಲನೆ ಆಗ್ತಾ ಇದೆ, ಈ ರಕ್ತ ಪರಿಚಲನೆ ಆಗುವಂತ ವ್ಯವಸ್ಥೆ ನಮ್ಗೆ ಹೇಗೆ ಮುಖ್ಯ, ಅದು ನಮ್ಗೆ ಯಾವ ತರ ಇಂಪಾರ್ಟೆಂಟ್ ಅನ್ನೋದನ್ನ ಕಲಿಯೋಣ. ಹೌದಲ್ವಾ? ನಮಗೆಲ್ಲ ಕೂಡ ಈ ಅನಾಟಮಿಕಲ್ ಸ್ಟ್ರಕ್ಚರ್ ಅಲ್ಲಿ ನೋಡುವಾಗ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ, ಹೌದಾ, ನಮ್ಮ ದೇಹದಲ್ಲಿ ಅಥವಾ ಯಾವುದೇ ಒಂದು ಪ್ರಾಣಿಯ ದೇಹದಲ್ಲೂ ಕೂಡ ರಕ್ತ ಸಂಚರಿಸ್ತಾ ಇರುತ್ತೆ. ಇದು ಯಾವ ರೀತಿ ಸ್ಟ್ರಕ್ಚರ್ ನ ಒಳಗೊಂಡಿದೆ, ಯಾವ ರೀತಿ ಕಾರ್ಯವನ್ನ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಮಾನವನ ರಕ್ತ ಪರಿಚಲನಾಂಗ ವ್ಯೂಹದ ಚಿತ್ರ. ಇಲ್ಲಿ ನೋಡಿ, ಈ ಬ್ಲಡ್ ಮೇಲಿನ ಮೆದುಳಿಂದ ಹಿಡಿದು ಕಾಲಿನ ತುದಿಯವರೆಗೂ ಈ ಒಂದು ರಕ್ತನಾಳಗಳ ಮೂಲಕ ಹರಿದು ಹೋಗ್ತಾ ಇರುವಂತದ್ದು, ಸಂಚರಿಸುವಂತದ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ಈ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನು? ಹೌದಾ, ನಮ್ಗೆ ಎಲ್ಲರಿಗೂ ಬ್ಲಡ್ ಇದೆ, ಅದ್ರ ಬಗ್ಗೆ ತಿಳ್ಕೋಬೇಕು ಅಲ್ವಾ? ಆದ್ರಿಂದ ಈ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನು? ಇಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನೋದು ಒಂದು ಬ್ಲಡ್ ಫ್ಲೋ ಮತ್ತೆ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಟ್ರಿಯೆಂಟ್ಸ್ ನ ಏನು ಮಾಡ್ತೇವೆ, ಸಾಗಿಸುವಂತದ್ದು. ಈ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಂದ್ರೆ ನಾವು ನೆನ್ಪಿಟ್ಕೋಬೇಕು, ಅಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇದೆ, ಮತ್ತೆ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಟ್ರಿಯೆಂಟ್ಸ್, ಆ ಒಂದು ಪೋಷಕಾಂಶಗಳು ಕೂಡ ಅಲ್ಲಿ ಸಾಗಾಣಿಕೆ ಆಗ್ತಾ ಇದೆ. ಆಕ್ಸಿಜನ್, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಈ ಹಾರ್ಮೋನ್ಸ್ ಎಲ್ಲವೂ ಕೂಡ ಈ ಒಂದು ಒಂದೇ ಬ್ಲಡ್ ವೆಸಲ್ಸ್ ಅಲ್ಲಿ ಫ್ಲೋ ಆಗುವಂತಹ ಪ್ರೋಸೆಸ್ ನ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ಹಾಗೆ ಈ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಒಳಗೊಂಡಂತೆ ಏನೆಲ್ಲ ಇದೆ, ಹೌದಾ? ನಾವು ಮೇನ್ ಆಗಿ ನೋಡುವಂತದ್ದು ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಆ ಪಂಪಿಂಗ್ ಅಲ್ಲ, ಬ್ಲಡ್ ಪಂಪ್ ಆಗುವಂತದ್ದು, ಹಾರ್ಟ್ ಅಲ್ಲಿ ಬ್ಲಡ್ ಪಂಪ್ ಆಗುವಂತದ್ದು. ಹಾಗೆ ರೀತಿ ಈ ಪ್ರೈಮರಿ ಕಾಂಪೋನೆಂಟ್ಸ್ ಅಲ್ಲಿ ಏನೇನೆಲ್ಲ ನೋಡ್ತೀವಿ ನಾವು ಅಂದ್ರೆ ಹಾರ್ಟ್, ಹೌದಾ, ಹಾರ್ಟ್ ನ ನೋಡ್ತೀವಿ. ಇಲ್ಲಿ ದ ಪ್ರೈಮರಿ ಕಾಂಪೋನೆಂಟ್ಸ್ ಆರ್ ಹಾರ್ಟ್, ಬ್ಲಡ್ ವೆಸಲ್ಸ್ ಅಂತ ಅಂದ್ರೆ ರಕ್ತನಾಳಗಳು ಮತ್ತು ಬ್ಲಡ್. ಹೌದಾ? ಈ ಒಂದು ಪ್ರೈಮರಿ ಕಾಂಪೋನೆಂಟ್ಸ್ ಆಗಿರುವಂತಹ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಹೃದಯ, ರಕ್ತನಾಳ ಹಾಗೂ ರಕ್ತವನ್ನ ಅಧ್ಯಯನ ಮಾಡ್ಕೊಂತ ಹೋಗ್ತೀವಿ. ಹಾಗೆ ರಕ್ತ ಅಂದ್ರೆ ಏನು? ಹೌದಾ, ನಾವೆಲ್ಲ ನೋಡಿದ್ದೀವಿ ಕೂಡ. ರಕ್ತ ಏನಾದ್ರೂ ಅಟ್ಲೀಸ್ಟ್ ಒಂದು ಇಂಜೂರ್ಡ್ ಆಯ್ತು, ವೂಂಡ್ ಆಯ್ತು, ಏನೋ ಒಂದು ಮಾರ್ಕ್ ಆಯ್ತು ಅಂದ್ರೂ ಕೂಡ ಏನಾಗುತ್ತೆ, ರಕ್ತ ದೇಹದಿಂದ ಹೊರಗಡೆ ಬರುತ್ತೆ. ಆ ರಕ್ತ ಅನ್ನೋದು ನಾವ್ ಏನು, ಅದು ರಕ್ತ ಅಂದ್ರೆ ಡೆಫಿನಿಷನ್ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಬ್ಲಡ್ ಇಸ್ ಅ ಫ್ಲೂಯಿಡ್ ಕನ್ಸಿಸ್ಟಿಂಗ್ ಆಫ್ ರೆಡ್ ಬ್ಲಡ್ ಸೆಲ್ಸ್. ಓಕೆ, ಈ ಒಂದು ಫ್ಲೂಯಿಡ್ ಅಂದ್ರೆ ಒಂದ್ ರೀತಿ ದ್ರವ, ಹೌದಾ, ದ್ರವದ ರೀತಿ ರಚನೆ ಆಗಿರುವಂತಹ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಕೆಂಪು ರಕ್ತ ಜೀವಕೋಶ, ಹೌದಾ, ಮತ್ತು ವೈಟ್ ಬ್ಲಡ್ ಸೆಲ್ಸ್ ಹಾಗೆ ಬಿಳಿ ರಕ್ತ ಜೀವಕೋಶ. ಪ್ಲಾಸ್ಮಾ ಅಂತ ಹೇಳಿದ್ರೆ ಇದು ಕೂಡ ಒನ್ ಟೈಪ್ ಆಫ್
ಲಿಕ್ವಿಡ್ ಟೈಪ್ ಆಫ್ ಯೆಲ್ಲೋಯಿಶ್ ರಿಲೇಟೆಡ್ ಟು ವೈಟ್ ಬ್ಲಡ್ ಸೆಲ್ಸ್, ಓಕೆನಾ. ಅಂಡ್ ಪ್ಲೇಟ್ಲೆಟ್ಸ್ ಅಂದ್ರೆ ಗೊತ್ತು, ಕಿರು ತಟ್ಟೆಗಳು ಅಂತ. ಈ ಬ್ಲಡ್ ಇಷ್ಟೆಲ್ಲ ಒಂದು ಅಂಶವನ್ನ ಒಳಗೊಂಡಿರುತ್ತೆ, ಹೌದಾ. ನಾವು ಸುಮ್ನೆ ಬ್ಲಡ್ ಅಂತ ನೋಡ್ತೀವಿ, ಯಾವ್ದೋ ಒಂದು ರೆಡ್ ಕಲರ್ ಇರುತ್ತೆ, ಓ ಬ್ಲಡ್ ಬಂತು ಅಂತ ಹೇಳ್ತೀವಿ. ಬಟ್ ಆ ಒಂದು ಈ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಮತ್ತೆ ಪ್ಲಾಸ್ಮಾ, ಪ್ಲೇಟ್ಲೆಟ್ಸ್, ಇಂತಹ ಒಂದು ವಿಧಗಳನ್ನ ಈ ಬ್ಲಡ್ ಒಳಗೊಂಡಿರುತ್ತೆ, ಓಕೆನಾ. ಹಾಗೇನೆ ಬ್ಲಡ್ ಕ್ಯಾರೀಸ್ ಆಕ್ಸಿಜನ್. ಬ್ಲಡ್ ಏನ್ ಮಾಡುತ್ತೆ, ಈ ಬ್ಲಡ್ ಒಳಗೆನೆ ಆಕ್ಸಿಜನ್ ಕೂಡ ಕ್ಯಾರಿ ಮಾಡುತ್ತೆ. ಹಾಗೆ ಪೋಷಕಾಂಶ, ನ್ಯೂಟ್ರಿಯನ್ಸ್ ಅಂಡ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ ಬಾಡಿ ಟಿಶ್ಯೂಸ್, ಓಕೆ. ಅಂಡ್ ಆಲ್ಸೋ ಇಟ್ ಕ್ಯಾರೀಸ್ ವೇಸ್ಟ್ ಪ್ರಾಡಕ್ಟ್, ಅಂದ್ರೆ ತ್ಯಾಜ್ಯ ಉತ್ಪನ್ನಗಳನ್ನ ಕೂಡ ಕ್ಯಾರಿ ಮಾಡ್ಕೊಂಡು ಎಲ್ಲಿಗೆ ಅದನ್ನ ರವಾನೆ ಮಾಡ್ಬೇಕು, ಎಲ್ಲಿಗೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು, ಅಂತಹ ಒಂದು ಅಂಗಗಳಿಗೆ ಅದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂಥದ್ದು ಈ ಒಂದು ಬ್ಲಡ್ ನ ಕೆಲ್ಸ ಆಗಿದೆ, ಹೌದಾ. ಎಷ್ಟೆಲ್ಲ ವಿಷಯಗಳಿದೆ ಬ್ಲಡ್ ಅಲ್ಲಿ ಅಲ್ವಾ. ಇದನ್ನೆಲ್ಲ ತಿಳ್ಕೊಂತ ಹೋದ್ರೆ ಅಚ್ಚರಿ ಉಂಟಾಗುತ್ತೆ, ಅಪ್ಪ ಬ್ಲಡ್ ಅಲ್ಲಿ ಇಷ್ಟೆಲ್ಲ ಕೂಡ ಕಾಂಪೋನೆಂಟ್ಸ್ ಇದೆಯಲ್ಲ ಅಂತ, ಓಕೆ. ಹಾಗೇನೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಫಂಕ್ಷನ್ಸ್ ಹೇಗಿದೆ, ಅದರ ಒಂದು ಸ್ಟ್ರಕ್ಚರ್ಸ್ ಹೇಗಿದೆ, ಹೌದಾ. ಇದನ್ನೆಲ್ಲ ತಿಳ್ಕೋಣ. ಈ ಹೃದಯ ಮತ್ತು ರಕ್ತದ ವಿಧಗಳು ಹಾಗೂ ಅದರ ಒಂದು ಕಾರ್ಯಗಳನ್ನ ತಿಳ್ಕೋಣ. ನೆಕ್ಸ್ಟ್ ಈ ಬ್ಲಡ್ ವೆಸಲ್ಸ್. ಈ ಬ್ಲಡ್ ವೆಸಲ್ಸ್ ಅಂತಂದ್ರೆ ನೋಡಿ, ಇಲ್ಲಿ ವೆಸಲ್ಸ್ ಗಳಿವೆ. ಯಾವ ತರ ಇದೆ, ಫ್ರಮ್ ಹಾರ್ಟ್ ಟು ದ ಹಾರ್ಟ್, ಅಂದ್ರೆ ಇಲ್ಲಿ ಒಂದು ರೆಡ್ ಬ್ಲಡ್ ತೋರಿಸ್ತಾ ಇರುವಂತದ್ದು ಆಕ್ಸಿಜನೇಟೆಡ್ ಬ್ಲಡ್ ಅಂತ. ಇಲ್ಲಿ ಬ್ಲೂ ಕಲರ್ ತೋರಿಸ್ತಾ ಇರುವಂತದ್ದು ಇದು ಡಿಆಕ್ಸಿಜನೇಟೆಡ್ ಬ್ಲಡ್. ಈ ಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುವಂತದ್ದು ಈ ಬ್ಲಡ್ ವೆಸಲ್ಸ್ ಗಳು. ಹಾಗಾದ್ರೆ ಈ ಬ್ಲಡ್ ವೆಸಲ್ಸ್ ನಮ್ಮ ಮಾನವರಲ್ಲಿ ಎಷ್ಟು ದೊಡ್ಡ ಇದೆ, ಹೌದಾ. ನಾವ್ ಅದನ್ನ ಅಕಸ್ಮಾತ್ ಜೋಡ್ಸ್ಕೊಂಡ್ ಹೋಗ್ತಾ ಇದ್ರೆ ಇಲ್ಲಿ ನೋಡಿದೀವಲ್ಲ ಫಸ್ಟೇನೆ, ಈ ರೀತಿ ಬ್ಲಡ್ ವೆಸಲ್ಸ್ ಏನೆಲ್ಲ ಇದೆ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಂಡು ಎಳ್ಕೊಂತ ಹೋಗ್ತಾ ಇದ್ರೆ ಅಪ್ರಾಕ್ಸ್ 60,000 ಮೈಲ್ಸ್ ಅಷ್ಟು ಲಾಂಗ್ ಆಗುತ್ತೆ. ಅಬ್ಬಾ ಏನ್ ಅಚ್ಚರಿ ಅಲ್ವಾ. ಎಷ್ಟು 60,000 ಮೈಲ್ಸ್ ಅಷ್ಟು ಫುಲ್ ಲೆಂತ್, ಫುಲ್ ಲಾಂಗ್ ಇರುತ್ತೆ. ಅದನ್ನ ನಾವು 1,00,000 ಕಿಲೋಮೀಟರ್ ಅಂತಾನು ಕೂಡ ಹೇಳ್ತೀವಿ, ಓಕೆನಾ. ಹಾಗೇನೆ ಈ 1,00,000 ಕಿಲೋಮೀಟರು ಎಷ್ಟು ಉದ್ದ ಇದೆ ಅಂತ ಹೇಳೋದಿಕ್ಕೆ ನಮ್ಮ ಭೂಮಿಯ ಡಯಾಮೀಟರ್ ಹೇಗಿದೆ, ಆ ಒಂದು ಡಯಾಮೀಟರ್ ನಲ್ಲಿ ಇರುವಂತ 8ರಷ್ಟು ಸುತ್ತುತ್ತಾನೆ ಇರ್ಬೇಕು. ಒಂದು ಭೂಮಿ ಹೇಗಿದೆ, ಆ ಭೂಮಿಯಲ್ಲಿ ಈಗ ಒಂದು ಭೂಮಿ ಈ ತರ ಇದೆ ಅಲ್ವಾ, ಭೂಮಿ ಯಾವ ಆಕಾರದಲ್ಲಿದೆ, ಗೋಳಾಕಾರದಲ್ಲಿ ಇದೆ ಅಂತ ಅನ್ಕೊಳ್ಳಿ. ಈ ಒಂದು ಗೋಳಾಕಾರದಲ್ಲಿ ಇರುವಂತಹ ಈ ಡಯಾಮೀಟರ್ ಇದೆ, ಈ ಡಯಾಮೀಟರ್ಗೆ 8ರಷ್ಟು ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇರುವಂತಹ ಬ್ಲಡ್ ವೆಸಲ್ಸ್ ನಾವು ಸುತ್ತಬೇಕು, ಅಷ್ಟು ಲೆಂತ್ ಇದೆ ಅಡಲ್ಟ್ ಹ್ಯೂಮನ್ ಅಲ್ಲಿ ಇರುವಂತಹ ಸರ್ಕ್ಯುಲೇಟರಿ ಸಿಸ್ಟಮ್, ಅಂದ್ರೆ ವ್ಯವಸ್ಥೆಗಳು ಈ ರೀತಿ ಇದೆ, ಹೌದಾ. ಎಷ್ಟು ಅಚ್ಚರಿ ಅಂದ್ರೆ ಈ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ನ ತಿಳ್ಕೊಬೇಕಲ್ವಾ. ಎಷ್ಟು ನಮಗೆ ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ, ಹೌದಾ. ಬರೀ ಹೊರಗಡೆ ಆಗುವಂತದ್ದು ನೋವುಗಳು ಅಲ್ವಾ, ಇಂಜುರಿ, ಗಾಯ ಅಥವಾ ಜ್ವರ ಅಷ್ಟೇ ಮಾತ್ರ ನಾವು ತಿಳ್ಕೊಂತ ಹೋಗ್ತೀವಿ. ಈ ಅನಾಟಮಿ ಅನ್ನೋ ಒಂದು ಸ್ಟ್ರಕ್ಚರೇ ಕೂಡ ಇಂಪಾರ್ಟೆಂಟ್ ಇರುತ್ತೆ, ಓಕೆ. ಹಾಗೆ ಬ್ಲಡ್ ವೆಸಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಾವ್ ಆಗ್ಲೇ ಹೇಳಿದ್ವಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಬ್ಲಡ್ ವೆಸಲ್ಸ್, ಬ್ಲಡ್ ಮತ್ತೆ ಇನ್ನು ಒಂದು ಹಾರ್ಟ್ ಇರುತ್ತೆ ಅಂತ ಹೇಳಿದ್ವಿ. ಅದ್ರಲ್ಲಿ ನಾವು 1 by 1 ಸ್ಟಡಿ ಮಾಡ್ತಾ ಹೋದ್ರೆ ಬ್ಲಡ್, ಓಕೆನಾ. ಬ್ಲಡ್ ವೆಸಲ್ಸ್ ತಿಳ್ಕೋಣ. ಹಂಗಂದ್ರೆ ರಕ್ತನಾಳ, ಹೌದಾ. ನೀವೆಲ್ಲ ಗಮನಿಸಿದೀರಾ, ಈ ಕೈಯಲ್ಲಿ ನಮ್ಗೆ ಇಲ್ಲೆಲ್ಲ ಏನಿದೆ, ವೇನ್ಸ್ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಈ ಬ್ಲೂ ಕಲರ್ ವೇನ್ಸ್ ನ ನಾವು, ಬ್ಲಡ್ ವೆಸಲ್ಸ್ ನ ನಾವು ಏನಂತ ಕರಿತೀವಿ, ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುವಂತದ್ದು. ಇಲ್ಲಿ ಕೂಡ ಪಲ್ಸ್ ಇದೆ, ಹೌದಾ. ಪಲ್ಸ್ ಅಂದ್ರೆ ನಾಡಿ ಮಿಡಿತನು ಕೂಡ ಚೆಕ್ ಮಾಡ್ಬೋದು, ಆ ಒಂದು ವೇನ್ಸ್ ಗಳಲ್ಲಿ ಪಲ್ಸ್ ಕೂಡ ಇದೆ. ಹಾಗೇನೆ ಈ ಬ್ಲಡ್ ವೆಸಲ್ಸ್ ಅಂತ ಅಂದ್ರೆ ಇಟ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಟು ದ ಟಿಶ್ಯೂಸ್. ಅಂದ್ರೆ ಈ ಒಂದು ಬ್ಲಡ್ ವೆಸಲ್ಸ್ ಈ ಬರೀ ಇಲ್ಲಿರುವಂತಹ
ಈ ಒಂದು ಇಲ್ಲಿ ಏನರ್ಥ ಫ್ರಮ್ ದ ಹಾರ್ಟ್ ಅಂದ್ರೆ ಹಾರ್ಟ್ ಇಂದ ಹೊರಗಡೆ ಹೋಗ್ತಾ ಇರುವಂತ ಪ್ರೋಸೆಸ್. ಓಕೆನಾ? ಹಾರ್ಟ್ ಬಗ್ಗೆ ತಿಳ್ಕೋಣ ಮುಂದಿನ ವೇಳೆಯಲ್ಲಿ. ಇಲ್ಲಿ ಏನಿದೆ, ಈ ಹಾರ್ಟ್ ಇಂದ ಫ್ರಮ್ ದ ಹಾರ್ಟ್ ಅಂದ್ರೆ ಈ ಹೃದಯದಿಂದ ಹೋಗ್ತಾ ಇರುವಂತಹ ನಾಳದಲ್ಲಿ ಇರುವಂತಹ ಒಂದು ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಆಮ್ಲಜನಕ ಯುಕ್ತ ರಕ್ತಗಳು. ಓಕೆ, ಈ ಆಮ್ಲಜನಕ ಯುಕ್ತ ರಕ್ತವನ್ನ ಈ ಬ್ಲಡ್ ವೆಸಲ್ಸ್ ಅಲ್ಲಿ ಕ್ಯಾರಿ ಮಾಡುವಂತದ್ದು. ಓಕೆನಾ? ಹಾಗೇನೆ ಇಲ್ಲವೇನ್ ನೋಡ್ತಾ ಇದ್ವಿ ಬ್ಲಡ್ ವೆಸಲ್ಸ್, ಇದು ಬಂದು ವೇನ್ಸ್. ಓಕೆನಾ? ಈ ವೇನ್ಸ್ ಅಲ್ಲಿ ನಾವೇನನ್ನ ನೋಡ್ತೀವಿ ಅಂತ ಹೇಳೋದಾದ್ರೆ ಡಿಆಕ್ಸಿಜನೇಟೆಡ್ ಬ್ಲಡ್. ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಆಮ್ಲಜನಕ ರಹಿತ. ಹೌದಾ? ಆ ಒಂದು ಆಮ್ಲಜನಕ ಏನಾಗಿರಲ್ಲ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಅದನ್ನ ಏನ್ ಮಾಡ್ಬೇಕು, ಔಟ್ ಆಫ್ ದ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಹೌದಾ? ಈ ಆಮ್ಲಜನಕ ರಹಿತ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಏನ್ ಮಾಡ್ತಾ ಇರುವಂತದ್ದು, ಸಾಗಾಣಿಕೆ ಮಾಡುವಂತದ್ದು. ಇಲ್ಲಿ ನಾವು ನೋಡ್ಬೋದು ನೋಡಿ ಕೆಪಿಲರೀಸ್. ಈ ಕೆಪಿಲರ್ಸ್ ಕೂಡ ಸ್ಟಡಿ ಮಾಡೋಣ. ಇಲ್ಲಿ ಫಸ್ಟ್ ಬ್ಲಡ್ ವೆಸಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಬ್ಲಡ್ ವೆಸಲ್ಸ್ ಅಂದ್ರೆ ಏನರ್ಥ, ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುವಂತದ್ದು ದೇಹದ ಎಲ್ಲಾ ಭಾಗಗಳಲ್ಲೂ. ಓಕೆ, ಹಾಗೆ ಬರುವಂತದ್ದು ಈ ಕೆಪಿಲರೀಸ್ ಅಂತ. ಏನ್ ಈ ತರ ಕೆಪಿಲರೀಸ್ ಅಂತ ಅಂದ್ರೆ, ಇದನ್ನ ನಾವು ಲೋಮನಾಳಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲೋಮನಾಳಗಳು. ಈ ಕೆಪಿಲರೀಸು ನಾನು ಆಗ್ಲೇ ತೋರಿಸ್ದೆ ಅಲ್ವಾ, ಅದೇ ಡಯಾಗ್ರಾಮ್ ಅಲ್ಲಿ ಇದೆ ಸ್ವಲ್ಪ ಸೇಮ್. ಅಂದ್ರೆ ಈ ಕೆಪಿಲರೀಸ್ ಇಲ್ಲಿ ಇದೆಯಲ್ಲ, ಈ ಚಿಕ್ಕ ಚಿಕ್ಕ ರಕ್ತನಾಳಗಳು, ಈ ಚಿಕ್ಕ ಚಿಕ್ಕ ರಕ್ತನಾಳಗಳನ್ನ ನಾವೇನಂತ ಕರಿತೀವಿ? ಕೆಪಿಲರೀಸ್ ಅಂತ ಹೇಳ್ತೀವಿ. ಲೋಮ ನಾಳಗಳು. ಈ ಒಂದು ರಕ್ತನಾಳಗಳಲ್ಲಿ ಇರುವಂತಹ ಲೋಮನಾಳಗಳನ್ನ ನಾವು ಕೆಪಿಲರೀಸ್ ಅಂತ ಹೇಳ್ತೀವಿ. ಇದಕ್ಕೆ ಏನ್ ಫಂಕ್ಷನ್, ಇದೇನ್ ಫಂಕ್ಷನ್ ಮಾಡುತ್ತೆ? ಹೌದಾ? ಈ ಒಂದು ವೇನ್ಸ್ ಮತ್ತೆ ಪಲ್ಮಿನರಿ ಮತ್ತು ಆರ್ಟರಿ ಅಂತ ಇದೆ. ಒಂದು ಆರ್ಟರಿ ಮತ್ತೆ ವೇನ್ಸ್ ಅಂತ ಇದೆ. ಈ ವೇನ್ಸ್ ಮತ್ತೆ ಆರ್ಟರಿ ಮತ್ತೆ ಈ ಕೆಪಿಲರೀಸ್ ಕೂಡ ಈ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಆಕ್ಸಿಜನೇಟೆಡ್ ಬ್ಲಡ್ ಎರಡನ್ನು ಕೂಡ ರವಾನೆ ಮಾಡುವಂತದ್ದು. ಹೌದಾ? ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲಿಂದ ವೇನ್ಸ್ ಇಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಬರ್ತಾ ಇದೆ? ಆರ್ಟರಿಗೆ ಬರ್ತಾ ಇದೆ. ಹಾಗೇನೆ ಈ ಒಂದು ಆರ್ಟರಿಯಿಂದ ಆಕ್ಸಿಜನೇಟೆಡ್ ಬ್ಲಡ್, ಈ ರೆಡ್ ಕಲರ್ ಶೋಸ್ ಆಕ್ಸಿಜನೇಟೆಡ್ ಬ್ಲಡ್, ಬ್ಲೂ ಕಲರ್ ಶೋಸ್ ಡಿಆಕ್ಸಿಜನೇಟೆಡ್ ಬ್ಲಡ್ಸ್. ಈ ಒಂದು ಆರ್ಟರಿಯಿಂದ ಇಲ್ಲಿ ಈ ಒಂದು ಕೆಪಿಲರೀಸ್ ನ ಮುಖಾಂತರ, ಲೋಮನಾಳಗಳ ಮುಖಾಂತರ ವೇನ್ಸ್ ಗೆ ಬಂದು ಸೇರ್ತಾ ಇದೆ. ಓಕೆ, ಇದು ಎಲ್ಲ ನಮ್ಮ ದೇಹದಲ್ಲೂ ಅಷ್ಟೇ ಬೇರೆ ಬೇರೆಯ ರಕ್ತನಾಳಗಳಿದೆ. ಆ ರಕ್ತನಾಳಗಳಲ್ಲೂ ಕೂಡ ಸೆಪರೇಷನ್ ಆಗ್ಬೇಕಲ್ವಾ ಒಂದು ಹೃದಯದಿಂದ. ಆ ಒಂದು ಸೆಪರೇಷನ್ ಆಗುವಾಗ ಎರಡು ಕೂಡ ಸೇರಿ ಬೇರೆ ಬೇರೆ ಕಡೆ ಏನಾಗ್ತಾ ಇರುತ್ತೆ? ರವಾನೆ ಆಗ್ತಾ ಇರುತ್ತೆ. ಇದು ಒಂದು ಕೆಪಿಲರೀಸ್. ಈ ಕೆಪಿಲರೀಸ್ ನ ಇಟ್ಸ್ ಬ್ರಾಂಚ್ ಇಂಟು ಸ್ಮಾಲರ್ ಸೆಕ್ಷನ್. ಓಕೆ, ಇದು ಒಂದು ಚಿಕ್ಕ ಚಿಕ್ಕ ರಕ್ತನಾಳಗಳ ರೀತಿ ಕಾಣಿಸುತ್ತೆ. ಅದೇ ಒಂದು ಆರ್ಟರಿಯೋಲ್ಸ್. ಓಕೆ, ಆರ್ಟರಿಯೋಲ್ಸ್ ಮತ್ತೆ ಆರ್ಟರೀಸ್ ಏನ್ ಮಾಡುತ್ತೆ? ಇದು ಸ್ಮಾಲರ್ ಸೆಕ್ಷನ್ ಅಲ್ಲಿ ಇದು ಫಾರ್ಮ್ ಆಗಿರುತ್ತೆ. ಅಂಡ್ ಇಟ್ ಕ್ಯಾರೀಸ್ ನ್ಯೂಟ್ರಿಯನ್ಸ್ ಟು ದ ಟಿಶ್ಯೂಸ್. ಈ ಒಂದು ಕೆಪಿಲರೀಸ್ ಕೂಡ ಟಿಶ್ಯೂಸ್ಗೆ ನ್ಯೂಟ್ರಿಯನ್ಸ್ ನ ಕ್ಯಾರಿ ಮಾಡುತ್ತೆ, ಆಕ್ಸಿಜನ್ ನ ಕ್ಯಾರಿ ಮಾಡುತ್ತೆ, ಬ್ಲಡ್ ನ ಕ್ಯಾರಿ ಮಾಡುತ್ತೆ. ಹೌದಾ? ಬ್ಲಡ್ ಅಂತ ಹೇಳ್ತೀವಿ ಬ್ಲಡ್, ಬಟ್ ಈ ಬ್ಲಡ್ ಅಲ್ಲಿ ಏನೆಲ್ಲ ಅಂಶಗಳನ್ನ ನೋಡ್ಬೋದಲ್ವಾ ನಾವು? ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ಹೌದಾ, ನ್ಯೂಟ್ರಿಯನ್ಸು, ಅನ್ಯೂಟ್ರಿಯಸ್ ಅಂದ್ರೆ ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಇರುತ್ತೆ. ಹಾಗೇನೆ ಇದು ರಿಮೂವ್ ಮಾಡುವಂತದ್ದು ಈ ವೇಸ್ಟ್ ಪ್ರಾಡಕ್ಟ್ಸ್, ತ್ಯಾಜ್ಯ ಉತ್ಪನ್ನಗಳನ್ನ ಕೂಡ ಯಾವ ಒಂದು ಅಂಗಕ್ಕೆ ಸೇರಿಸ್ಬೇಕು, ರವಾನಿಸ್ಬೇಕು, ಆ ಒಂದು ಅಂಗಕ್ಕೆ ಇದು ಏನ್ ಮಾಡುತ್ತೆ? ಸೇರಿಸುತ್ತೆ. ಇಷ್ಟೆಲ್ಲಾ ಕೆಲ್ಸವನ್ನ ಮಾಡುತ್ತೆ ಅಲ್ವಾ? ಅಂಡ್ ಒನ್ ಮೋರ್ ಥಿಂಗ್ ನಾವ್ ಹೇಳ್ಬೋದು, ಬ್ಲಡ್ ನ ಕೀಪ್ ವರ್ಕಿಂಗ್ ಅಲ್ವಾ? ತುಂಬಾ ಯಾವಾಗ್ಲೂ ಕೂಡ ಅದ್ರ ಕೆಲ್ಸವನ್ನ ಮಾಡ್ತಾನೆ ಇರುತ್ತೆ ಸತತವಾಗಿ. ಹೌದಾ? ಬೆಳಿಗ್ಗೆ ಎದ್ದೇಳು ಕೆಲ್ಸ ಮಾಡ್ತಿರುತ್ತೆ, ರಾತ್ರಿ ಮಲ್ಗೂ ಕೆಲ್ಸ ಮಾಡ್ತಿರುತ್ತೆ. ಏನಕ್ಕೆ ಅಲ್ವಾ? ನಾವು ಮಲಗ್ತೀವಿ, ಎದ್ದೇಳ್ತೀವಿ, ಬಟ್ ಇಟ್ ಕಂಟಿನ್ಯೂಸ್. ಓಕೆ, ದ ಪ್ರೋಸೆಸ್ ಕಂಟಿನ್ಯೂಸ್ಲಿ. ಹೌದಾ? ನೆಕ್ಸ್ಟ್ ಬರುವಂತದ್ದು ವೇನ್ಸ್. ಈ ವೇನ್ಸ್ ಏನ್ ಕೆಲಸ ಮಾಡುತ್ತೆ? ಈ ವೇನ್ಸ್ ನಲ್ಲಿ ಹೇಳಿದೆ ಪಲ್ಸ್ ಅಂತ.
ಪಲ್ಸ್ ಅಂದ್ರೆ ಸಿರೆ, ಸಿರೆ ಆರ್ ನಾಡಿ ಅಂತ ಕರಿತೀವಿ. ಓಕೆ, ಈ ವೇನ್ಸ್ ಏನ್ ಕೆಲ್ಸ ಇಲ್ಲಿ ನೋಡಿ, ನಾನು ಆಗ್ಲೇ ತೋರಿಸ್ದೆ. ಈ ಒಂದು ಕೈಯಲ್ಲಿ ವೇನ್ಸ್ ಇರುತ್ತೆ, ಅಲ್ವಾ? ನಂಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನಾವು ಗೋಚರ ಆಗಿರುತ್ತೆ, ನಾವು ತಿಳ್ಕೊಂಡಿರ್ತೀವಿ ಕೂಡ. ಆದ್ರೆ ಏನೇನಿರುತ್ತೆ ಅನ್ನೋ ತಿಳ್ಕೊಂಡಿರಲ್ಲ. ನಾವು ಕೂಡ ಅಷ್ಟೇ, ಚಿಕ್ಕಂದಿನಲ್ಲಿ ಏನೇನಿರುತ್ತೆ ಇದನ್ನ ನಾವು ತುಂಬಾ ಕ್ಯೂರಿಯಾಸಿಟಿ, ಹೌದಾ, ಏನ್ ಅರಿತಾ ಇದೆ, ಹೇಗೆಲ್ಲ ಸಾಕ್ತಾ ಇದೆ, ಹೇಗೆಲ್ಲ ರವಾನೆ ಆಗ್ತಾ ಇದೆ ಅಲ್ವಾ, ಅದನ್ನ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನೋಡಿ, ಸೇಮ್ ನಾನು ಅಲ್ಲಿ ತೋರಿಸಿದ್ನಲ್ಲ ಬ್ಲಡ್ ವೆಸಲ್ಸ್ ಅಲ್ಲಿ, ಅದೇ ರೀತಿ ಇಲ್ಲೂ ಕೂಡ ವೇನ್ಸ್ ಗಳಿದೆ. ಓಕೆ, ವೇನ್ಸ್ ಅಂತಂದ್ರೆ ಏನ್ ಹೇಳಿದೆ, ನಾಡಿ ಅಥವಾ ಸಿರೆಗಳು ಅಂತ ಕರಿತೀವಿ. ಓಕೆ, ಈ ಒಂದು ಪಲ್ಸ್, ಓಕೆ, ವೇನ್ಸ್ ಗಳೇನಿದೆ ಇಲ್ಲಿ ನೋಡ್ತಾ ಇದೀವಲ್ಲ, ಇದು ನಾನು ಆಗ್ಲೇ ಹೇಳ್ದೆ, ಏನ್ ಬ್ಲಡ್ ಕ್ಯಾರಿ ಮಾಡ್ತಾ ಇದೆ ಅಂತ ಅರ್ಥ, ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡ್ತಾ ಇದೆ. ಹಾಗೆ ಇಲ್ಲಿ ರೆಡ್ ಕಲರ್ ಶೋಸ್ ಆಕ್ಸಿಜನೇಟೆಡ್ ಬ್ಲಡ್ ನ ಈ ಒಂದು ಕೈಗೆ ಫುಲ್ಲು, ಈ ಒಂದು ಹ್ಯಾಂಡ್ಗೆ ಸಪ್ಲೈ ಮಾಡ್ತಾ ಇದೆ. ಹೌದಾ, ಈ ಹ್ಯಾಂಡ್ಗೂ ಪ್ರೋಟೀನ್ಸ್ ಬೇಕು ಅಲ್ವಾ, ನ್ಯೂಟ್ರಿಯೆಂಟ್ಸ್ ಬೇಕು ಅಲ್ವಾ, ಏನೇ ಒಂದು ಲಿಫ್ಟ್, ಒಂದು ವಸ್ತುನ, ಒಂದು ಥಿಂಗ್ಸ್ ನ ನಾವು ಲಿಫ್ಟ್ ಮಾಡ್ಬೇಕು ಅಂದ್ರೂ ಕೂಡ ಅದಕ್ಕೆ ಆದಂತ ಒಂದು ಸಾಮಾನ್ಯ ಶಕ್ತಿ ಬೇಕು ಅಲ್ವಾ. ಈ ಶಕ್ತಿಯನ್ನ ಒದಗಿಸುವುದು ಯಾವುದರ ಮುಖಾಂತರ, ರಕ್ತದ ಮುಖಾಂತರ ಅಂತ ತಿಳ್ಕೊಬೇಕು. ಹೌದಾ, ನಾವ್ ಹೇಳ್ತೀವಿ ನಮ್ಗೆ ಎನರ್ಜಿ ಬಂತು, ನಾವು ಕ್ಯಾರೋಟ್ ತಿಂದ್ರೆ ವಿಟಮಿನ್ ಸಿಗುತ್ತೆ, ಹೌದಾ, ಗ್ರೀನ್ಸ್ ತಿನ್ನಿದ್ರೆ ನಮ್ಗೆ ಏನ್ ಸಿಗುತ್ತೆ, ಪ್ರೋಟೀನ್ಸ್ ಸಿಗುತ್ತೆ, ಹಾಗೂ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅಂತೆಲ್ಲ ನಾವ್ ಏನೇನೆಲ್ಲ ತಿಂತೀವಿ, ಅದು ಯಾವ ರೀತಿ ಎನರ್ಜಿನ ಸಪ್ಲೈ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಇದೇ ರೀತಿ ಕೀಪ್ ವಾಚಿಂಗ್. ಓಕೆ, ನೆಕ್ಸ್ಟ್, ಈ ವೇನ್ಸ್ ಅಲ್ಲಿ, ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಟಿಶ್ಯೂಸ್ ಆಫ್ ದ ಬಾಡಿ ಬ್ಯಾಕ್ ಟು ದ ಹಾರ್ಟ್. ಅಂದ್ರೆ ಈ ಹಾರ್ಟ್ ಇಂದ ಈ ಒಂದು ವೇನ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಏನ್ ಮಾಡ್ತಿರುತ್ತೆ, ಕ್ಯಾರಿ ಮಾಡುವಂತದ್ದು. ನಾನು ಹೇಳ್ದೆ ಆಗ್ಲೇನೆ, ಆರ್ಟಿಯೋಲಸ್ ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡಿದ್ರೆ, ವೇನ್ಸ್ ಯಾವ ಬ್ಲಡ್ ಕ್ಯಾರಿ ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ, ಅಂದ್ರೆ ಆಮ್ಲಜನಕ ರಹಿತವಾಗಿರುವಂತದ್ದು. ಓಕೆನಾ, ಅದನ್ನ ಆ ಒಂದು ಬ್ಲಡ್ ನ ಕ್ಯಾರಿ ಮಾಡ್ತಾ ಇರುತ್ತೆ. ಓಕೆ, ಅಂಡ್ ದೆನ್ ಹಿಯರ್ ಕೆಪಿಲರೀಸ್ ಆಲ್ಸೋ ಮರ್ಜ್ ಇನ್ ಟು ದ ವೇನ್ಸ್. ಈ ಒಂದು ವೇನ್ಸ್ ಅಲ್ಲಿ ಕೆಪಿಲರೀಸ್, ನಾನು ಹೇಳ್ದೆ ಅಲ್ವಾ, ಕೆಪಿಲರೀಸ್ ಅಂತಂದ್ರೆ ಲೋಮನಾಳಗಳು, ಆ ಲೋಮನಾಳಗಳು ಕೂಡ ಮರ್ಜ್ ಆಗಿರುತ್ತೆ, ಅಂದ್ರೆ ಸೇರ್ಕೊಂಡಿರುತ್ತೆ ಈ ಒಂದು ವೇನ್ಸ್ ನಲ್ಲಿ. ಓಕೆ, ಈ ಒಂದು ನಾಡಿಯಲ್ಲಿ ಕೂಡ, ಸಿರೆಯಲ್ಲೂ ಕೂಡ ಕೆಪಿಲರೀಸ್ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ, ಮರ್ಜ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಓಕೆ, ಹಾಗಾದ್ರೆ ಈಗಿನ ಒಂದು ವೇಳೆಯಲ್ಲಿ ನಾವು ಬ್ಲಡ್ ವೆಸಲ್ಸ್, ಮತ್ತೆ ಕೆಪಿಲರೀಸ್, ವೇನ್ಸ್, ಆರ್ಟರೀಸ್ ಬಗ್ಗೆ ತಿಳ್ಕೊಂಡ್ವಿ. ಹೌದಲ್ಲ, ಏನೇನೆಲ್ಲ ಬ್ಲಡ್ ಸಾಗಾಣಿಕೆ ಆಗುತ್ತೆ, ಏನೇನೆಲ್ಲ ಬ್ಲಡ್ ಪೂರೈಸುತ್ತೆ ಅನ್ನೋದು ತಿಳ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಲಿಂಫ್ ಬಗ್ಗೆ ಹೋಗೋಣ. ಲಿಂಫ್ ಅಂದ್ರೆ ಏನು, ಇಟ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಬ್ಲಡ್. ಹೌದಾ, ಏನಂತ, ಆದ್ರೆ ಇದು ಕಲರ್ಲೆಸ್ ಫ್ಲೂಯಿಡ್. ನೋಡಿ, ಈ ಒಂದು ಏನ್ ವೈಟ್ ಕಲರ್ ನಾವು ತೋರಿಸ್ತಾ ಇದೀವಿ, ಇಲ್ಲೆಲ್ಲ ಕೂಡ ಕಲರ್ ಇಲ್ಲ. ಹೌದಾ, ನೋಡಿ, ಈಗ ಇಲ್ಲೆಲ್ಲ ಕೂಡ ಏನಿಲ್ಲ, ಕಲರ್ ಇಲ್ಲ. ನೋಡಿ, ಇದೆಲ್ಲ ಕೂಡ ಕಲರ್ಲೆಸ್. ಹೌದಾ, ನಾನು ಇಲ್ಲಿ ಹೇಳ್ತಾ ಇದ್ದಾರೆ, ಈ ಲಿಂಫ್ ನೋಡ್ ಅಂತಂದ್ರೆ, ಇದನ್ನ ಲಿಂಫ್ ಅಂದ್ರೆ ದುಗ್ಧರಸ ಅಂತ ಅರ್ಥ. ಏನಂತ ಅರ್ಥ, ದುಗ್ಧರಸ. ದುಗ್ಧರಸ, ಈ ದುಗ್ಧರಸದ ಕೆಲಸ ಏನು, ಇಲ್ಲಿ ಆಗ್ಲೇ ಹೇಳ್ತಾ ಇದೆ, ಲಿಂಫ್ ಅಂದ್ರೆ ದುಗ್ಧ ಅಂದ್ರೆ ಕಲರ್ಲೆಸ್. ಈ ಒಂದು ರಸ ಒಂದು ಫ್ಲೂಯಿಡ್, ಒಂದು ಲಿಕ್ವಿಡ್ ರೀತಿಯಲ್ಲಿ ಬ್ಲಡ್ ಜೊತೆ ಕೆಲಸ ಮಾಡ್ತಾ ಇರುತ್ತೆ. ಹೌದಾ, ಹಾಗೇನೆ ಇದ್ ಏನ್ ಹೇಳ್ತಾ ಇದೆ ದುಗ್ಧರಸ ಅಂತ ಹೇಳಿದ್ರೆ, ಇದು ಒಂದು ಇಟ್ಸ್ ಆಲ್ಸೋ ವ್ಯಾಲ್ಯೂಡ್ ಫ್ಲೂಯಿಡ್ ಅಂತ. ಇದೇನಾಗ್ತಾ ಇರುತ್ತೆ, ದ್ರವದ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಅಂಡ್ ಇದನ್ನ ನಾವು ದ್ರವ ಅಂತ ಕೂಡ ಅನ್ಕೋಬಹುದು. ಅಂಡ್ ಆಲ್ಸೋ ಇಟ್ ಈಸ್ ಕಲರ್ಲೆಸ್. ಓಕೆ, ಇದೇನಾಗಿರುತ್ತೆ, ಕಲರ್ಲೆಸ್. ಈ ಒಂದು ಪಾಯಿಂಟ್ ಏನಿದೆ, ಇದೆಲ್ಲ ಕೂಡ ನೋಡಿ, ನಾವೇನಾದ್ರೂ ಬಣ್ಣ ನೋಡ್ತಾ ಇದೀವ, ನಾನು ಏನ್ ಶೋ ಮಾಡ್ತಾ ಇದ್ದೀನಿ, ಈ ಪಾಯಿಂಟ್ ನ ಬಿಟ್ಟು ಇಲ್ಲೂ ಕೂಡ ಏನಿಲ್ಲ, ಕಲರ್ ಇಲ್ಲ. ಅಂಡ್ ಇಟ್ ಕನ್ಸಿಸ್ಟಿಂಗ್ ಆಫ್ ಸಾಲ್ಟ್ಸ್ ಅಂತಂದ್ರೆ ಏನರ್ಥ, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು. ಹೌದಾ,
ಈ ರೀತಿಯ ಒಂದು ಸಾಲ್ಟ್ಸ್ ನ ಲವಣಾಂಶವನ್ನ ಇದು ಕನ್ಸಿಸ್ಟಿಂಗ್ ಅಂದ್ರೆ ಒಳಗೊಂಡಿರುತ್ತೆ. ಹಾಗೇನೆ ಪ್ರೋಟೀನ್ಸ್, ವಾಟರ್ ಅಂಡ್ ಫುಡ್. ಹೌದಾ, ಪ್ರೋಟೀನ್ಸ್ ನಮ್ಗೆ ಬೇಕಲ್ವಾ, ಈ ಒಂದು ಲಿಂಫು ಕೂಡ ಪ್ರೋಟೀನ್ಸ್, ವಾಟರ್ ಅಂಡ್ ಫುಡ್ ನ ಕನ್ಸಿಸ್ಟ್ ಆಗಿರುತ್ತೆ. ಓಕೆ, ಅಂಡ್ ಇಟ್ ಕಂಪ್ರೈಸಸ್ ಎ ನೆಟ್ವರ್ಕ್ ಆಫ್ ಇಂಟರ್ ಕನೆಕ್ಟೆಡ್ ಆರ್ಗನ್ಸ್. ಹೇಗಿರುತ್ತೆ ಅಂತ ಅಂದ್ರೆ ಈ ಒಂದು ಲಿಂಫು ಕೂಡ ಬ್ಲಡ್ ವೆಸಲ್ಸ್ ನ ಜೊತೆ ನೆಟ್ವರ್ಕ್ ಅಂದ್ರೆ ನ್ಯೂಮರಸ್ ಅಮೌಂಟ್ ಆಫ್ ಬ್ಲಡ್ ವೆಸಲ್ಸ್ ತರ ಇದು ಈ ಒಂದು ಇಂಟರ್ ಕನೆಕ್ಟ್ ಆಗಿರುತ್ತೆ. ಒಂದು ಅಂಗಗಳಿಗೆ ಇಂಟರ್ ಕನೆಕ್ಟ್ ಆಗುವಂಥದ್ದು ಫುಲ್ಲು ಪ್ರತಿಯೊಂದು ಕೂಡ ಏನಾಗಿರ್ಬೇಕು, ಕನೆಕ್ಟ್ ಆಗಿ ಫುಲ್ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ಸ್. ಅಂದ್ರೆ ಈಗ ನಾವು ಟವರ್ ನೋಡಿದೀವಿ ಅಲ್ವಾ, ಮೊಬೈಲ್ ಟವರ್ ನೋಡಿದ್ವಿ. ಆ ಮೊಬೈಲ್ ಟವರ್ ನಲ್ಲಿ ತುಂಬಾ ವೈರ್ಸ್ ಇರುತ್ತೆ. ಆ ವೈರ್ಸ್ ನಮಗೆ ಕಾಣಿಸಲ್ಲ, ಅದಕ್ಕೆ ಅಂತ ಒಂದು ಬಾಡಿ ಒಂದು ಪ್ಯಾನೆಲ್ ಒಳಗೆ ಹಾಕಿ ಫುಲ್ ಅದನ್ನ ಕವರ್ ಮಾಡಿರ್ತಾರೆ. ಹೌದಾ, ಯಾವುದೇ ಒಂದು ಅನಾಹುತ ಏನು ಕೂಡ ಆಗದೆ ಇರ್ಲಿ ಅಂತ ಬಿಟ್ಟು ಡೇಂಜರ್ ಅಂತ ಬರ್ದಿರ್ತಾರೆ. ಆದ್ರೆ ಅದ್ರೊಳಗಡೆ ನ್ಯೂಮರಸ್ ಅಮೌಂಟ್ ಆಫ್ ವೈರ್ಸ್ ನ ವಿ ಕ್ಯಾನ್ ಸಿ, ನಾವು ನೋಡ್ಬಹುದು. ಅದೇ ರೀತಿ ಈ ಒಂದು ಇಂಟರ್ ಕನೆಕ್ಟೆಡ್ ಆರ್ಗನ್ಸ್ ಅಲ್ಲಿ ಇರುವಂತಹ ಲಿಂಫು ಕೂಡ ನೆಟ್ವರ್ಕ್ ಫುಲ್ ನ್ಯೂಮರಸ್ ಅಮೌಂಟ್ ಆಫ್ ಲಿಂಬ್ಸ್ ನ ನಾವು ನೋಡಬಹುದು. ಹಾಗೇನೆ ನೋಟ್ಸ್ ಮತ್ತೆ ಡಕ್ಟ್ಸ್ ಅನ್ನೋದು ನೋಡಿ ಇಲ್ಲಿ ಇದೆ. ಈ ಲಿಂಫ್ ನೋಡಲ್ಲಿ ಇರುವಂತದ್ದು, ಲಿಂಫ್ ನೋಡಲ್ಲಿ ವೇನ್ಸ್, ಓಕೆ, ಅಂಡ್ ಆಲ್ಸೋ ವೆಸಲ್ಸ್, ಹೌದಾ, ಈ ಟ್ರೈಬ್ಯಾಕ್ಯುಲರ್ ಇವೆಲ್ಲ ಕೂಡ ನ್ಯೂಮರಸ್ ಅಮೌಂಟ್ ಆಫ್ ಲಿಂಬ್ಸ್ ನ ಇದು ಪ್ರೊವೈಡ್ ಮಾಡ್ತಾ ಇದೆ. ಓಕೆನಾ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಪ್ಲಾಸ್ಮಾ. ಏನಿದು ಪ್ಲಾಸ್ಮಾ? ನಾನು ಆಗ್ಲೇ ಹೇಳ್ದೆ ಅಲ್ವಾ, ಪ್ಲಾಸ್ಮಾ ಅನ್ನೋದು ಕೂಡ ಒಂದು ಲಿಕ್ವಿಡ್ ರೀತಿ ಇರುವಂತದ್ದು. ಇಲ್ಲಿ ನೋಡಿ, ನಾವು ಚಿತ್ರ ಫಸ್ಟ್ ಗಮನಿಸಿ. ಈ ಚಿತ್ರದಲ್ಲಿ ಇದೊಂದು ಎಲಿಮೆಂಟ್ಸ್ ಆಫ್ ಬ್ಲಡ್. ಈ ಒಂದು ಎಲಿಮೆಂಟ್ಸ್ ಆಫ್ ಬ್ಲಡ್ ಅಂತ ಹೇಳಿದ್ರೆ ಈ ಒಂದು ಏನ್ ಬ್ಲಡ್ ವೆಸಲ್ಸ್ ಇದೆ, ಹೌದಾ, ಇಲ್ಲಿ ಏನು ಬ್ಲಡ್ ವೆಸಲ್ಸ್ ಇದೆ. ಇಲ್ಲೇನ್ ಬ್ಲಡ್ ಎಲಿಮೆಂಟ್ಸ್ ಆಫ್ ಬ್ಲಡ್ ಅಲ್ಲಿ ಈ ಬ್ಲಡ್ ಇದು ಏನಿದು ಅರ್ಥ, ಬ್ಲಡ್ ವೆಸಲ್ಸ್, ಹೌದಾ, ರಕ್ತನಾಳ. ಈ ರಕ್ತನಾಳದಲ್ಲಿ ನಾವು ನೋಡುವಂಥದ್ದು ರೆಡ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ, ವೈಟ್ ಬ್ಲಡ್ ಸೆಲ್ಸ್, ಇಷ್ಟು ಇರುತ್ತೆ. ಇದೆಲ್ಲ ಕೂಡ ಟೈಪ್ಸ್ ಆಫ್ ಬ್ಲಡ್ ಸೆಲ್ಸ್. ಓಕೆನಾ. ಈ ಒಂದು ರಕ್ತನಾಳದಲ್ಲಿ ನಾವು ಏನು ಯೆಲ್ಲೋಯಿಶ್ ಕಲರ್ ನೋಡ್ತಾ ಇದ್ದೀವಿ ಇಲ್ಲೆಲ್ಲ, ಓಕೆನಾ. ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಯೆಲ್ಲೋಯಿಶ್ ಕಲರ್ ನೋಡ್ತಾ ಇದೀವಿ. ಈ ಯೆಲ್ಲೋಯಿಶ್ ಕಲರೇ ಪ್ಲಾಸ್ಮಾ. ಈ ಪ್ಲಾಸ್ಮಾ ಹೇಗಿದೆ ಹೇಳಿ, ಈಗ ಇದೊಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಓಕೆನಾ, ಲೈಟ್ ಯೆಲ್ಲೋಯಿಶ್ ಕಲರ್ ಲಿಕ್ವಿಡ್ ಕಾಂಪೋನೆಂಟ್ ಒಳಗೊಂಡಿರುವಂತದ್ದು. ಏನು ಒಳಗೊಂಡಿರುವಂತದ್ದು? ಲೈಟ್ ಯೆಲ್ಲೋಯಿಶ್ ಕಲರ್ ಲಿಕ್ವಿಡ್ ಕಾಂಪೋನೆಂಟ್ ನ ಒಳಗೊಂಡಿರುವಂತದ್ದು ಈ ಒಂದು ಪ್ಲಾಸ್ಮಾ. ಹೌದಾ, ಈ ಪ್ಲಾಸ್ಮಾನು ಕೂಡ ಟೈಪ್ಸ್ ಆಫ್ ಬ್ಲಡ್ ಒಂದು ಕಾಂಪೋನೆಂಟ್ಸ್ ಅಂತ ಕರಿಬಹುದು. ಓಕೆನಾ. ಹಾಗೆ ಬ್ಲಡ್ ಸೆಲ್ಸ್ ಆರ್ ಆಬ್ಸೆಂಟ್. ಓಕೆ, ಈ ಪ್ಲಾಸ್ಮಾದಲ್ಲಿ ಈಗ ಏನ್ ನಾವು ನೋಡ್ತಾ ಇದೀವಲ್ಲ, ಈ ಒಂದು ಈ ಪ್ಲಾಸ್ಮಾದಲ್ಲಿ ಬ್ಲಡ್ ಸೆಲ್ಸ್ ಇರೋದಿಲ್ಲ. ಬ್ಲಡ್ ಸೆಲ್ಸ್ ಇರುವಂತದ್ದು ನೋಡಿ, ನಾವೆಲ್ಲಿ ನೋಡ್ತಾ ಇದೀವಿ ಬ್ಲಡ್ ಸೆಲ್ಸ್ ನ? ಇಲ್ಲಿ ರೆಡ್ ಬ್ಲಡ್ ಸೆಲ್ಸ್, ಹೌದಾ, ಇಲ್ಲಿ ವೈಟ್ ಬ್ಲಡ್ ಸೆಲ್ಸ್, ಹಾಗೇನೆ ಪ್ಲೇಟ್ಲೆಟ್ಸ್, ಚಿಕ್ಕ ಇರುವಂತದ್ದು ಪ್ಲೇಟ್ಲೆಟ್ಸ್, ಈ ರೀತಿ ನೋಡ್ತಾ ಇದ್ದೀವಿ. ಈ ಪ್ಲಾಸ್ಮಾದಲ್ಲಿ ಏನಾದ್ರು ಬ್ಲಡ್ ಸೆಲ್ಸ್ ಇದೆಯಾ? ಇಲ್ಲ. ಇಟ್ ಇಸ್ ಆಲ್ಸೋ ಕಾಲ್ಡ್ ಏನಂತ? ಒನ್ ಟೈಪ್ ಆಫ್ ಅ ಕಾಂಪೋನೆಂಟ್ ಅಂತ. ಓಕೆನಾ. ಹಾಗೆ ಈ ಒಂದು ಕಾಂಪೋನೆಂಟ್, ಈ ಪ್ಲಾಸ್ಮಾ ಅನ್ನೋ ಕಾಂಪೋನೆಂಟ್ ಕೂಡ ಏನನ್ನ ಒಳಗೊಂಡಿದೆ? ಇಟ್ ಕಂಟೈನ್ಸ್ ಪ್ರೋಟೀನ್ಸ್ ಅಂಡ್ ಅದರ್ ಕಾನ್ಸ್ಟಿಟ್ಯೂಯೆಂಟ್ಸ್. ಪ್ರೋಟೀನ್ಸ್, ಓಕೆ, ಆಕ್ಸಿಜನ್, ಹಾಗೇನೆ ಕಾರ್ಬನ್ ಡೈಆಕ್ಸೈಡ್, ಬೇರೆ ಬೇರೆಯ ನ್ಯೂಟ್ರಿಯೆಂಟ್ಸ್ ಇರುವಂತಹ ಅಂಶಗಳನ್ನ ಒಳಗೊಂಡಿದೆ. ಅದರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತಂದ್ರೆ ಹೇಳಿದ್ವಲ್ಲ, ಸಾಲ್ಟ್ಸ್, ಮಿನರಲ್ಸ್, ಖನಿಜಾಂಶಗಳು, ಲವಣಾಂಶಗಳನ್ನ ಒಳಗೊಂಡಿರುವಂತದ್ದು ಈ ಪ್ಲಾಸ್ಮಾ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಫೀಚರ್ಸ್. ಏನೇನೆಲ್ಲ ಫೀಚರ್ಸ್ ಇರುವಂತದ್ದು, ಗುಣಲಕ್ಷಣಗಳು ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಇರುವಂತಹದ್ದು ಅಂತ ಹೇಳಿದ್ರೆ, ಇಟ್ ಕನ್ಸಿಸ್ಟ್ ಆಫ್ ಬ್ಲಡ್. ಹೌದಾ, ಬ್ಲಡ್ ಇದೆ,
ಹೌದು, ನಾವು ನೋಡಿದ್ವಿ, ತಿಳ್ಕೊಂಡ್ವಿ. ಹಾರ್ಟ್ ಇದೆ ಅಂಡ್ ಬ್ಲಡ್ ವೆಸಲ್ಸ್ ಅಂಡ್ ಲಿಂಫ್ ಕೂಡ ಇದೆ. ಲಿಂಫ್ ಅಂದ್ರೆ ಏನರ್ಥ? ದುಗ್ಧರಸ ಅಂತ ಅರ್ಥ. ಆ ಲಿಂಫ್ ಯಾವ ಕಲರ್ ಇರುತ್ತೆ? ಕಲರ್ಲೆಸ್ ಇರುತ್ತೆ. ಓಕೆ, ಅಂಡ್ ಇಟ್ ಸರ್ಕ್ಯುಲೇಟ್ಸ್ ಡಬಲ್ ಸರ್ಕ್ಯುಲೇಷನ್. ಏನಿದು ಡಬಲ್ ಸರ್ಕ್ಯುಲೇಷನ್ ಅಂತ ಅಂದ್ರೆ, ದ ವರ್ಡ್ ಇಟ್ ಸಜೆಸ್ಟ್, ಇಟ್ ಇಂಡಿಕೇಟ್ಸ್ ದಟ್ ಡಬಲ್ ಫರ್ಟಿಲೈಸೇಷನ್, ಸಾರಿ ಡಬಲ್ ಸರ್ಕ್ಯುಲೇಷನ್. ಈ ಡಬಲ್ ಸರ್ಕ್ಯುಲೇಷನ್ ಅಂತಂದ್ರೆ ಏನು? ನಾವು ಕೇಳಿದೀವಿ ಅಲ್ವಾ, ಯಾವುದೋ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನೋಡುವಾಗ ಈ ಒಂದು ಸಸ್ಯ, ಹೌದಾ, ಈ ಒಂದು ಪ್ರಾಣಿ ಡಬಲ್ ಫರ್ಟಿಲೈಸೇಷನ್ ಮಾಡ್ತಾ ಇದೆ ಅಂತ ನಾವು ಕೇಳ್ತೀವಿ, ಹೌದಾ. ಹಾಗೇನೆ ಈ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲೂ ಕೂಡ ಏನಿದೆ? ಡಬಲ್ ಸರ್ಕ್ಯುಲೇಷನ್ ಸಿಸ್ಟಮ್ ಅಂತ ಇದೆ. ಫಸ್ಟ್ ಏನಂತ ಅರ್ಥ? ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಆ ಒಂದು ಫರ್ಟಿಲೈಸೇಷನ್ ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗೋ ಏನೋ ಅಟ್ ಎ ಟೈಮು ಟ್ವೈಸ್ ಆಗುವಂತದ್ನ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಹೇಗ್ ಕರಿತೀವೋ, ಅದೇ ರೀತಿ ಇಲ್ಲಿ ಡಬಲ್ ಸರ್ಕ್ಯುಲೇಷನ್. ಈ ಒಂದು ಸರ್ಕ್ಯುಲೇಟರ್ ಸಿಸ್ಟಮ್ ಅಲ್ಲಿ ಪರಿಚಲನೆ ಅಂದ್ರೆ 2 ಸಲ ಆಗುವಂತದ್ದು. ಹೇಗೆ? ಇದನ್ನ ಏನಂತ ಕರಿತೀವಿ ಅಂತ ಅಂದ್ರೆ, ಇದು ಒಂದು ಮೆಕ್ಯಾನಿಸಮ್ ಪ್ರೋಸೆಸ್, ಹೌದಾ. ಇದೊಂದು ಯಾಂತ್ರಿಕ ಪ್ರಕ್ರಿಯೆ. ಈ ಯಾಂತ್ರಿಕ ಪ್ರಕ್ರಿಯೆಯಲ್ಲಿ ಅಟ್ ಅ ಟೈಮು ಈ ಒಂದು ವಾಲ್ಸ್, ಬ್ಲಡ್ ವೆಸಲ್ಸ್ ಇರುತ್ತಲ್ಲ, ಈ ಬ್ಲಡ್ ವೆಸಲ್ಸ್ಗೆ ಅಟ್ ಎ ಟೈಮು ಏನಾಗುವಂಥದ್ದು, 2 ಬ್ಲಡ್ ವೆಸಲ್ಸ್ ಅಟ್ ಎ ಟೈಮ್ ಏನಾಗುವಂಥದ್ದು, ಸರ್ಕ್ಯುಲೇಟ್ ಆಗುವಂಥದ್ದು. ಈ ಒಂದು ಫೀಚರ್ಸ್ ನ ಕೂಡ ಈ ಸರ್ಕ್ಯುಲೇಟರಿ ಸಿಸ್ಟಮ್, ಅದು ಎಸ್ಪೆಷಲಿ ಎದ್ದದು ಮಾನವನ ಸರ್ಕ್ಯುಲೇಟರಿ ಸಿಸ್ಟಮ್ ಒಳಗೊಂಡಿದೆ. ಓಕೆನಾ. ಏನಕ್ಕೆ ನಾವು ಮಾನವನ ಸರ್ಕ್ಯುಲೇಟರಿ ಸಿಸ್ಟಮ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದೀವಿ ಅಂತಂದ್ರೆ, ಅದು ವೆಲ್ ಡೆವಲಪ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ದ್ಯಾನ್ ಕಾಕ್ರೋಚ್, ಇನ್ಸೆಕ್ಟ್ಸ್. ನೋಡಿದ್ರಾ, ಈ ಕಾಕ್ರೋಚ್ ದೆಲ್ಲ ಬ್ಲಡ್ ಹೇಗಿತ್ತು ಹೇಳಿ? ಕಲರ್ ಇರುತ್ತಾ? ರೆಡ್ ಕಲರ್ ಇರುತ್ತಾ? ಇಲ್ಲ. ಯಾವ ರೀತಿ ಇರುತ್ತೆ? ವೈಟ್ ಬ್ಲಡ್ ಇರುತ್ತೆ, ಹೌದಾ. ಅದೇ ರೀತಿ ಈ ಒಂದು ಮಾನವನ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲೂ ಕೂಡ ರೆಡ್ ಕಲರ್ ಇರುತ್ತೆ. ಅದು ರೆಡ್ ಕಲರ್ ಏನಕ್ಕೆ ಇರುತ್ತೆ ಅಂತ ಮುಂದೆ ತಿಳ್ಕೋಣ. ನಿಮಗ್ ತಿಳಿದಿದೆ ಅಂತ ಅನ್ಕೋತೀನಿ. ಹಾಗೆ ಅದೆಲ್ಲ ಏನೇನೆಲ್ಲ ಪ್ರೊಸೆಸ್ ಮಾಡುತ್ತೆ ಅನ್ನೋದು ತಿಳ್ಕೋಣ. ಈಗ ಡಬಲ್ ಸರ್ಕ್ಯುಲೇಷನ್ ಅಂತಂದ್ರೆ ಅಟ್ ಎ ಟೈಮ್ ಡಬಲ್ ಸಲ ಅಂದ್ರೆ 2 ಸಲ ಏನಾಗುತ್ತೆ, ಇದು ಸರ್ಕ್ಯುಲೇಟರಿ ಆಗ್ತಾ ಇರುತ್ತೆ, ಪರಿಚಲನೆ ಆಗ್ತಾ ಇರುತ್ತೆ ಅಂತ ಅರ್ಥ. ಅಂಡ್ ಹ್ಯೂಮನ್ ಹಾರ್ಟ್ ಕನ್ಸಿಸ್ಟ್ಸ್ ಆಫ್ 4 ಚೇಂಬರ್ಸ್, ಹೌದಾ. ಈ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಹ್ಯೂಮನ್ ಹಾರ್ಟ್ 4 ಕವಾಟಗಳನ್ನ ಒಳಗೊಂಡಿರುತ್ತೆ, ಹೌದಾ. 4 ಚೇಂಬರ್ಸ್. ಅಂಡ್ 4 ಕವಾಟ ಮೀನ್ಸ್ ಕೋಣೆಗಳು, ಹೌದಾ. ಈ ಒಂದು ಮಾನವನ ಹೃದಯದ ಕೋಣೆ ಎಷ್ಟಿರುತ್ತೆ? 4 ಇರುತ್ತೆ. ಅದರಲ್ಲಿ 2 ವೆಂಟ್ರಿಕಲ್, ಹೌದಾ. 2 ವೆಂಟ್ರಿಕಲ್ ಅಂಡ್ 2 ಆರಿಕಲ್ಸ್. 2 ವೆಂಟ್ರಿಕಲ್ಸ್ ಅಂದ್ರೆ ಏನರ್ಥ? ಕುಹರ, ಹೌದಾ. ಹಾಗೆ 2 ಕುಹರಗಳು ಮತ್ತು 2 ಹೃತ್ಕರ್ಣಗಳನ್ನ ಒಳಗೊಂಡಿರುತ್ತೆ. ಓಕೆನಾ. ಅಂಡ್ ದೆನ್ ದ 4 ಮೇನ್ ಆರ್ಗನ್ಸ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್ಸ್ ಆರ್, ಹೌದಾ. ಮೇನ್ ಅಂಗಗಳು, ಮುಖ್ಯ ಅಂಗಗಳು, 4 ಮುಖ್ಯ ಅಂಗಗಳು ರಕ್ತ ಪರಿಚಲನ ವ್ಯೂಹದಲ್ಲಿ ನೋಡೋದಾದ್ರೆ, ಒಂದು ಸಿಸ್ಟಮ್, ಒಂದು ವ್ಯವಸ್ಥೆಯಲ್ಲಿ ನೋಡೋದಾದ್ರೆ, ಹಾರ್ಟ್, ಫಸ್ಟ್ ಒನ್ ಇಸ್ ಹಾರ್ಟ್, ಹೌದಾ. ಫಸ್ಟ್ ಒನ್ ಇಸ್ ಹಾರ್ಟ್ ಅಂಡ್ ಸೆಕೆಂಡ್ ಒನ್ ಬ್ಲಡ್ ಅಂಡ್ ಥರ್ಡ್ ಒನ್ ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅಂಡ್ ದೆನ್ ಲಿಂಫ್ಯಾಟಿಕ್ ಸಿಸ್ಟಮ್, ಹೌದಾ. ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳಿದ್ರೆ ದುಗ್ಧರಸದ ಒಂದು ವ್ಯವಸ್ಥೆ. ಇದನ್ನೆಲ್ಲ ತಿಳ್ಕೊಂತ ಹೋಗೋಣ, ಓಕೆನಾ. ಮೇನ್ ಆರ್ಗನ್ಸ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಫಸ್ಟ್ ಹ್ಯೂಮನ್ ಹಾರ್ಟ್, ಹೌದಾ. ಈ ಹ್ಯೂಮನ್ ಹಾರ್ಟ್ ಹೇಗೆಲ್ಲ ಇದೆ? ನಾವು ಸಿಂಬಲ್ ಒಂಥರ ಒಂದು ಬಲೂನ್ ಸಿಂಬಲ್ ನೋಡಿದೀವಿ ನಾವು, ಹಾರ್ಟ್ ಸಿಂಬಲ್ ಅಲ್ವಾ. ಬಟ್ ಆ ರೀತಿ ಇರುತ್ತಾ? ಇಲ್ಲ. ಇಲ್ಲಿ ನೋಡಿ ಯಾವ ರೀತಿ ಒಂದು ಸ್ಟ್ರಕ್ಚರ್ ನ ಒಳಗೊಂಡಿದೆ ಅಂತ. ಇಲ್ಲಿ ಈ ಒಂದು ಸ್ಟ್ರಕ್ಚರ್ ನ ಒಳಗೊಂಡಿದೆ. ಈ ಹ್ಯೂಮನ್ ಹಾರ್ಟ್ ಅಲ್ಲಿ ಏನೇನೆಲ್ಲ ಭಾಗಗಳಿವೆ, ಹೌದಾ. ಎಲ್ಲ ನೋಡಿರ್ತೀವಿ. ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ನಮ್ಗೆ ಮನ್ಸು, ಆಲ್ಮೋಸ್ಟ್ ನಾವು ಮನ್ಸು ಅಂತಂದ್ರೆ ನಾವು ಬುದ್ಧಿ ಅಲ್ವಾ. ಒಂದು ಬುದ್ಧಿ ಏನು ಒಳಿಯುತ್ತೆ ಅದನ್ನ ನಾವು ಮನ್ಸು ಅಂತ ಹೇಳೋದು, ಹೌದಾ. ಮನ್ಸು ಆಲ್ಮೋಸ್ಟ್ ಎಲ್ಲಿರುತ್ತೆ ಅಂತ ಹೇಳ್ತೀವಿ? ಹಾರ್ಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ, ಹೌದಾ. ಆಕ್ಚುಲಿ ಮನ್ಸಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಒಬ್ಬೊಬ್ರು ಹೇಳ್ತಾರೆ ಬುದ್ಧಿಲಿದೆ ಅಂತ ಹೇಳ್ತಾರೆ, ಹೌದಾ. ಅಂದ್ರೆ ಬ್ರೈನ್ ಅಲ್ಲಿ ಇದೆ ಅಂತ ಹೇಳ್ತಾರೆ.
ಇನ್ನೊಬ್ಬೊಬ್ರು ಮನ್ಸು ಅಂತಂದ್ರೆ ಆಲ್ಮೋಸ್ಟ್ ಈ ಒಂದು ಹಾರ್ಟ್ ಅನ್ನ ಹೇಳುವಂತದ್ದು. ಹಾಗೆ ಈ ಒಂದು ಹೃದಯ ಎಷ್ಟೆಲ್ಲ ಇಂಪಾರ್ಟೆಂಟ್ ಹೌದಾ, ಎಷ್ಟು ಕೇರಿಂಗ್ ಮಾಡುವಂತದ್ದು, ವಾತ್ಸಲ್ಯ ತೋರಿಸುವಂತದ್ದು, ಎಲ್ಲದಕ್ಕೂ ಕೂಡ ನಾವು ಸಿಂಬಲೈಸ್ ಮಾಡುವಂತದ್ದು ಹೌದಾ. ಈ ಒಂದು ಹ್ಯೂಮನ್ ಹಾರ್ಟ್ ಅಲ್ಲಿ ಏನೇನೆಲ್ಲ ಭಾಗಗಳಿವೆ ಅಂತ ತಿಳ್ಕೋಣ. ಓಕೆ, ಇದಕ್ಕಿಂತ ಮುಂಚೆ ಹ್ಯೂಮನ್ ಹಾರ್ಟ್ ಅಂದ್ರೆ ಏನು ಅಂತ ತಿಳ್ಕೋಣ. ಇಲ್ಲಿ ಸಿ ಹಿಯರ್ heart. Okay, heart is a muscular organ located in chest cavity. Okay, ಆ ಒಂದು ಎದೆ ಭಾಗದ ಕ್ಯಾವಿಟಿಯಲ್ಲಿ ಹೌದಾ, ಎದೆ ಭಾಗದಲ್ಲಿ ಆ ಒಂದು ಮಸ್ಕ್ಯುಲರ್ ಆರ್ಗನ್ ಹೌದಾ. ಹಾರ್ಟ್ ಅನ್ನೋದ್ರಲ್ಲಿ ಯಾವ ಆರ್ಗನ್ ಇದೆ, ಮಸಲ್ಸ್ ಹೌದಾ, ಮಸ್ಕ್ಯುಲರ್ ಟಿಶ್ಯೂ ಇದೆ. ಆ ಒಂದು ಮಸ್ಕ್ಯುಲರ್ ಟಿಶ್ಯೂನ ನಿನ್ನೆ ಹೇಳ್ದೆ ತರಗತಿಯಲ್ಲಿ. ಹಾರ್ಟ್ ಯಾವ ಒಂದು ಟಿಶ್ಯೂನ ಒಳಗೊಂಡಿದೆ ಅಂತ ಹೇಳ್ದೆ, ಕಾರ್ಡಿಯಾಕ್ ಟಿಶ್ಯೂ. ಯಾವ ಟಿಶ್ಯೂ, ಕಾರ್ಡಿಯಾಕ್ ಟಿಶ್ಯೂ. ಓಕೆ, ಈ ಮಸ್ಕ್ಯುಲರ್ ಟಿಶ್ಯೂ ನಲ್ಲಿ ಟೈಪ್ಸ್ ಕಾರ್ಡಿಯಾಕ್ ಟಿಶ್ಯೂ. ಈ ಕಾರ್ಡಿಯಾಕ್ ಟಿಶ್ಯೂ ಅಲ್ಲಿ ಹಾರ್ಟ್ ಮಾಡಲ್ಪಟ್ಟಿರುವಂತದ್ದು, ರಚಿತ ಆಗಿರುವಂತದ್ದು ನೋಡ್ಬಹುದು. ಓಕೆ, ಹಿಯರ್ ಹಾರ್ಟ್ ಇಸ್ ಅ ಮಸ್ಕ್ಯುಲರ್ ಆರ್ಗನ್ ಲೊಕೇಟೆಡ್ ಇನ್ ಚೆಸ್ಟ್ ಕ್ಯಾವಿಟಿ ಬಿಟ್ವೀನ್ ಲಂಗ್ಸ್. ಹೌದಾ, ನಮ್ಮ ಶ್ವಾಸಕೋಶದ ನಡುವೆ ಈ ಹೃದಯ ಭಾಗದಲ್ಲಿ ಮಸ್ಕ್ಯುಲರ್ ಆರ್ಗನ್ ಅಂದ್ರೆ ಮಸ್ಕ್ಯುಲರ್ ಅನ್ನೋ ಒಂದು ಟಿಶ್ಯೂ ಇಂದ ಮಾಡಲ್ಪಟ್ಟಿರುವಂತದ್ದು ಹೃದಯ. ಹಾಗೇನೆ ಸ್ಲೈಟ್ಲಿ ಟುವರ್ಡ್ಸ್ ದ ಲೆಫ್ಟ್ ಥೊರಾಸಿಕ್ ರೀಜನ್ ಎನ್ವೆಲಪ್ಡ್ ಪೆರಿಕಾರ್ಡಿಯಂ. ಹಾಗೆ ಏನಾಗಿದೆ, ಈ ಒಂದು ಸ್ಲೈಟ್ಲಿ ಹೌದಾ ಲೆಫ್ಟ್ ಸೈಡ್ಗೆ ಏನಾಗಿದೆ, ವಾಲ್ ಇರೋ ತರ ನಾವು ನೋಡ್ಬೋದು. ಸ್ಲೈಟ್ಲಿ ಟುವರ್ಡ್ಸ್ ದ ಲೆಫ್ಟ್ ಥೊರಾಸಿಕ್ ರೀಜನ್ ಎನ್ವೆಲಪ್ಡ್ ಪೆರಿಕಾರ್ಡಿಯಂ. ನಾನು ಹೇಳ್ದೆ ಪೆರಿಕಾರ್ಡಿಯಂ ಅಂದ್ರೆ ಸುತ್ತ ಆ ಒಂದು ಸುತ್ತ ಏನಿದೆ ಕಾರ್ಡಿಯಾಲಜಿ. ನಾವೇನ್ ಹೇಳ್ತೀವಿ ಈಗ, ಸ್ಟಡಿ ಆಫ್ ಹಾರ್ಟ್, ಆ ಒಂದು ಸ್ಟಡೀಸ್ ನ ಒಂದು ಅಧ್ಯಯನವನ್ನ ನಾವು ಕಾರ್ಡಿಯಾಲಜಿ ಅಂತ ಹೇಗೆ ಹೇಳ್ತೀವಿ. ಹಾಗೇನೆ ಈ ಕಾರ್ಡಿಯಾಕ್ ಟಿಶ್ಯೂ ಏನಿದೆ, ಈ ಒಂದು ಕಾರ್ಡಿಯಾಕ್ ಟಿಶ್ಯೂ ಅನ್ನೋದು ಸುತ್ತ ಅಂದ್ರೆ ಹೃದಯದಲ್ಲೇ ಅದು ಮಾಡಲ್ಪಟ್ಟಿದೆ ಹೌದಾ. ಈ ಹೃದಯ ಅನ್ನೋದು ಕಾರ್ಡಿಯಾಕ್ ಟಿಶ್ಯೂ ಇಂದ ಮಾಡಲ್ಪಟ್ಟಿದೆ. ಹಾಗೆ ಈ ಒಂದು ಥೊರಾಸಿಕ್ ರೀಜನ್ ಅಂದ್ರೆ ಹೇಗೆ ನಾವು ಹೆಡ್, ಥೊರಾಕ್ಸ್, ಅಬ್ಡಮನ್ ಅಂತ ಹೇಳ್ತೀವಿ. ಹೆಡ್ ಅಂದ್ರೆ ತಲೆಯ ಭಾಗ, ಥೊರಾಕ್ಸ್ ಅಂದ್ರೆ ಎದೆಯ ಭಾಗ, ಅಬ್ಡಮನ್ ಅಂದ್ರೆ ಹೊಟ್ಟೆಯ ಭಾಗ ಅಂತ ನಾವು ಹೇಗೆ ಹೇಳ್ತೀವಿ. ಹಾಗೆ ಈ ಹಾರ್ಟ್ ಕೂಡ ಥೊರಾಸಿಕ್ ರೀಜನ್ ಅಲ್ಲಿ ಪ್ರೆಸೆಂಟ್ ಇರುವಂತದ ನಾವು ನೋಡ್ಬೋದು ಹೌದಾ. ನಿಮ್ಗೆಲ್ಲ ಕೂಡ ಗೋಚರ ಕೂಡ ಆಗುತ್ತೆ. ಹಾಗೇನೆ ಏನಕ್ಕೆ ಅಂದ್ರೆ ನಾವು ಓದ್ತಾ ಇರೋದು ನಮ್ಮ ಒಂದು ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಅಂಡ್ ಫಂಕ್ಷನ್ಸ್ ನ, ಅದಕ್ಕೆ. ಓಕೆ, ಇಟ್ಸ್ ಸೆಪರೇಟೆಡ್ ಇಂಟು 4 ಚೇಂಬರ್ಸ್ ಹೌದಾ. ಈ ಒಂದು ಹಾರ್ಟ್ ಎಷ್ಟು 4 ಚೇಂಬರ್ಸ್, 4 ಕೋಣೆಗಳಿಂದ ಸೆಪರೇಷನ್ ಆಗಿದೆ. 2 ಅಪ್ಪರ್ ಚೇಂಬರ್ಸ್, ಏಟ್ರಿಯಾ ಹೌದಾ. ಏಟ್ರಿಯಾ ಅಂದ್ರೆ ಏನಂತ ಹೇಳ್ದೆ, ಹೃತ್ಕರ್ಣಗಳು. ಹಾಗೆ 2 ಲೋವರ್ ಚೇಂಬರ್ಸ್ ಕಾಲ್ಡ್ ವೆಂಟ್ರಿಕಲ್ಸ್. ಓಕೆ, ದ ಹಾರ್ಟ್ ಇಸ್ ಸೆಪರೇಟೆಡ್ ಇಂಟು 4 ಚೇಂಬರ್ಸ್. ಆ ಒಂದು 4 ಚೇಂಬರ್ಸ್ ಅಲ್ಲಿ ನಾವು 2 ಚೇಂಬರ್ಸ್ ನ ಮೇಲ್ಗಡೆ ಇರುವಂತ ಅಪ್ಪರ್ ಪಾರ್ಟ್ ಚೇಂಬರ್ಸ್ ನಾವೆಲ್ಲಿ ನೋಡ್ತೀವಲ್ಲ, ಮೇಲ್ಗಡೆ ಇರುವಂತ ಈ ಅಪ್ಪರ್ ಪಾರ್ಟ್ ನ ನಾವು ಏನಂತ ಕರಿತೀವಿ, ಏಟ್ರಿಯಂ. ಕೆಳಗಡೆ ಇರುವಂತಹ ಲೋವರ್ ಪಾರ್ಟ್ 2 ಚೇಂಬರ್ಸ್ ನ ನಾವು ಏನಂತ ಕರಿತೀವಿ, ವೆಂಟ್ರಿಕಲ್ ಅಂತ ಕರಿತೀವಿ. ವೆಂಟ್ರಿಕಲ್ ಅಂತ ಅಂದ್ರೆ ಏನರ್ಥ, ಏನ್ ಹೇಳಿ, ನಾನು ಏನ್ ಹೇಳಿದ್ದೆ. ಓಕೆ, ಈ ಒಂದು ಆರಿಕಲ್ ಅಥವಾ ಏಟ್ರಿಯಂ ಅಂತ ಅಂದ್ರೆ ಹೃತ್ಕರ್ಣ, ವೆಂಟ್ರಿಕಲ್ ಅಂತಂದ್ರೆ ಕುಹರಗಳು. ಓಕೆ, ಹಾಗೆ ಏನೆಲ್ಲ ಭಾಗಗಳನ್ನ ಒಳಗೊಂಡಿದೆ ಅಂತ ನೋಡೋಣ. Okay, here we are seeing the structure of human heart. Here aorta. Here we are seeing aorta, and this portion ಈ ಒಂದು ಪೋರ್ಷನ್ ಏನಿದೆ ಇದನ್ನ ನಾವು ಅಯೋಟಾ ಅಂತ ಕರಿತೀವಿ ಹೌದಲ್ಲ. ಎಷ್ಟು ದೊಡ್ಡದಾಗಿದೆ ಅಂದ್ರೆ ಈ ಹೃದಯ ಫುಲ್ ಸ್ಟ್ರಕ್ಚರ್ ಏನಿದೆ, ಈ ಹೃದಯದ ಕಾಲ್ ಭಾಗ ಅಯೋಟನೇ ಹೊಂದ್ಕೊಂಡಿದೆ ಹೌದಾ. ಈ ಅಯೋಟನೇ ಬೆಳ್ಕೊಂಡಿದೆ ಹೌದಾ, ಅಂದ್ರೆ ಈ ಅಯೋಟನೇ ಮಾಡಲ್ಪಟ್ಟಿದೆ. ಆದ್ರೆ ಈ ಅಯೋಟದ ಕೆಲ್ಸ ಏನು ಹೌದಾ, ಏನಕ್ಕೆ ಇಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಬೇರೆ ಎಲ್ಲ ರಕ್ತನಾಳಗಳು ಅಥವಾ ವೇನ್ಸ್, ಪಲ್ಮನರಿ ವೇನ್ಸ್ ಇದೆಲ್ಲ ಇದೆ. ಈ ಅಯೋಟನೇ ಏನಕ್ಕೆ ಇಷ್ಟು ದೊಡ್ಡದಾಗಿದೆ,
ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈಗ ನೆಕ್ಸ್ಟ್ ಬರುವಂತದ್ದು ಪಲ್ಮನರಿ ಆರ್ಟರಿ. ಇಲ್ಲಿ ಏನು ಈ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುವಂತದ್ದು, ಇದನ್ನ ನಾವು ಪಲ್ಮನರಿ ಆರ್ಟರಿ ಅಂತ ಕರಿತೀವಿ. ಓಕೆ, ಅಂಡ್ ದೆನ್ ಅದರ ಕೆಳಗಡೆ ಬರುವಂತದ್ದು ಪಲ್ಮನರಿ ವೇನ್ಸ್. ಓಕೆ, ಪಲ್ಮನರಿ ವೇನ್ಸ್. ಈ ಒಂದು ವೇನ್ಸ್ ಗಳು ಕೂಡ ಚಿಕ್ಕ ಚಿಕ್ಕ ರಕ್ತನಾಳಗಳ ಜೊತೆ, ಅಂದ್ರೆ ರಕ್ತನಾಳಗಳು ಕೂಡಿರುತ್ತೆ. ಈ ಒಂದು ರಕ್ತನಾಳಗಳಲ್ಲೂ ಕೂಡ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಎಲ್ಲಿಂದ? ಈ ಒಂದು ಹೃದಯದಿಂದ. ಎಲ್ಲಿಗೆ? ಥ್ರೂ ಔಟ್ ದ ಬಾಡಿ ಪಾರ್ಟ್ಸ್ಗೆ. ಓಕೆ, ಅಂಡ್ ದೆನ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಲೆಫ್ಟ್ ಏಟ್ರಿಯಂ. ಓಕೆ, ಎಡ ಹೃತ್ಕರ್ಣ. ಹಾಗೆ ನಾವು ಮಿಟ್ರಲ್ ವ್ಯಾಲ್ಯೂ ಅಂತ ನೋಡ್ತೀವಿ. ಮಿಟ್ರಲ್ ವ್ಯಾಲ್ಯೂ ಆರ್ ಟ್ರೈಕಸ್ಪಿಡ್ ವ್ಯಾಲ್ಯೂ ಅಂತ ಕರಿತೀವಿ. ಏನಿದು ಮಿಟ್ರಲ್ ವ್ಯಾಲ್ಯೂ ಆರ್ ಟ್ರೈಕಸ್ಪಿಡ್ ವಾಲ್ ಅಂತ ಕರೆದ್ರೆ? ಹೌದಾ, ಈ ಟ್ರೈಕಸ್ಪಿಡ್ ವಾಲ್ ಅಂತ ಅಂದ್ರೆ ಇಲ್ಲಿ ಏನು ಈ ಒಂದು ರಚನೆ ನೋಡ್ತಾ ಇದ್ದೀವಿ, ಈ ಒಂದು ಟ್ರೈಕಸ್ಪಿಡ್ ವಾಲ್ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಇಲ್ಲಿರುವಂತಹ ಬ್ಲಡ್ ನ ಇಲ್ಲಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಈ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಲ್ಲಿ ಸ್ಟೋರ್ ಆಗ್ತಿರುತ್ತೆ ನೋಡಿ. ಇಲ್ಲೂ ಕೂಡ ನಾವು ಈ ಒಂದು ವಾಲ್ವ್ಸ್ ನ ನೋಡ್ತಾ ಇರ್ಬೋದು. ಹೌದಾ, ಈ ವಾಲ್ವ್ಸ್ ಗಳು ಏನ್ ಮಾಡುತ್ತೆ? ಪಲ್ಮನರಿ ವೇನ್ಸ್. ಹೌದಾ, ಈ ಒಂದು ಪಲ್ಮನರಿ ವೇನ್ಸ್ ಮತ್ತೆ ಆರ್ಟರಿಯಿಂದ ಬರುವಂತಹ ರಕ್ತವನ್ನ ಇದು ಪ್ಯೂರಿಫೈ ಮಾಡ್ಬಿಟ್ಟು ಏನ್ ಮಾಡುತ್ತೆ? ಈ ಟ್ರೈಕಸ್ಪಿಡ್ ವಾಲ್ ಅಲ್ಲಿ ಸಂಚಾರ ಮಾಡುವಂತದ್ದು. ಓಕೆ, ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಯಾವ ಒಂದು ವಾಲ್ವ್ ಅಲ್ಲಿ ಹೋಗುತ್ತೆ ಅಂತ ಹೇಳೋಣ. ಇನ್ ನೆಕ್ಸ್ಟ್ ಇಲ್ಲಿ ಅಯೋಟಿಕ್ ವಾಲ್ವ್. ಈ ಅಯೋಟಿಕ್ ವಾಲ್ ಅಂತ ಅಂದ್ರೆ ಈ ಒಂದು ಅಯೋಟಕ್ಕೆ ಹೋಗುವಂತಹ ವಾಲ್. ಇಲ್ಲಿ ನೋಡಿ, ನಾವು ನೋಡ್ತಾ ಇದೀವಲ್ಲ ಇದು, ಇಲ್ಲಿ ನಾವು ನೋಡ್ತಾ ಇದೀವಲ್ಲ ನೋಡಿ, ಈ ಒಂದು ಅಯೋಟಿಕ್ ವಾಲ್ ಅಂತ ಅಂದ್ರೆ ಈ ಒಂದು ಅಯೋಟಾಗೆ ಹೋಗುವಂತಹ ಕವಾಟ. ಓಕೆ, ನೆಕ್ಸ್ಟ್ ಇಲ್ಲಿ ಲೆಫ್ಟ್ ವೆಂಟ್ರಿಕಲ್. ಓಕೆ, ಇದನ್ನ ನಾವೇನಂತ ಕರಿತೀವಿ? ಲೆಫ್ಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಹಾಗೇನೆ ಈ ಒಂದು ಸ್ಪೇಸ್ ಕಾಣ್ತಾ ಇದೆಯಲ್ಲ, ಈ ಸ್ಪೇಸ್ ನ ನಾವು ಸೆಪ್ಟಮ್ ಅಂತ ಕರಿತೀವಿ. ಇಟ್ಸ್ ಲೈಕ್ ಅ ವಾಲ್. ಓಕೆ, ಅಂಡ್ ದಿಸ್ ವಾಲ್ is separation of a left and right. Okay, this wall is separation between the right ventricle and as well as the left ventricle. ಈ ಒಂದು ವಾಲು ಸೆಪರೇಟ್ ಮಾಡುವಂತದ್ದು. ಹೌದಾ, ಸೇಮ್ ಎರಡು ಕೂಡ ಕೂಡ್ಕೊಂಡಿದ್ರೆ ಒಂದೇ ರೀತಿಯ ಕೆಲಸವನ್ನ ಮಾಡುತ್ತೆ. ಹೌದಾ, ನಮಗೆ ಬೇಕಾಗಿರೋದು ಅದರ ಕೆಲಸ ನಿರ್ದಿಷ್ಟವಾಗಿ, ಹೌದಾ, ನಿಖರವಾಗಿ ಬೇಕಾಗಿರೋದ್ರಿಂದ ಈ ಒಂದು ಸೆಪ್ಟಮ್ ಅನ್ನೋ ವಾಲ್ ಏನಾಗುತ್ತೆ? ಸೆಪರೇಟ್ ಮಾಡುವಂತ ಕೆಲಸವನ್ನ ಒಳಗೊಂಡಿದೆ. ಹಾಗೆ ಬಂದು ಈ ರೈಟ್ ವೆಂಟ್ರಿಕಲ್. ಈ ರೈಟ್ ವೆಂಟ್ರಿಕಲ್ ಕೂಡ ಸೇಮ್ ವೆಂಟ್ರಿಕಲ್ ಯಾವ ರೀತಿ ಲೆಫ್ಟ್ ವೆಂಟ್ರಿಕಲ್ ಕೆಲಸ ಮಾಡುತ್ತೋ, ಯಾವುದು ಒಂದು ಅಯೋಟ ರೀತಿ ಹೋಗುತ್ತೋ, ಆದ್ರೆ ಈ ರೈಟ್ ವೆಂಟ್ರಿಕಲ್ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಏನ್ ಮಾಡೋದು? ಪಲ್ಮನರಿ ವೇನ್ಸ್ ಮುಖಾಂತರ ಕಳಿಸುತ್ತೆ. ಎಲ್ಲಿಗೆ? ಥ್ರೂ ಔಟ್ ದ ಬಾಡಿಗೆ. ಹೌದಾ, ಇಟ್ ಸೆಂಡ್ಸ್ ಔಟ್. ಓಕೆ, ಇಟ್ ಸೆಂಡ್ಸ್ ಔಟ್ ಡಿಆಕ್ಸಿಜನೇಟೆಡ್ ಬ್ಲಡ್. ಅಂಡ್ ದೆನ್ ಕಮಿಂಗ್ ಟು ರೈಟ್ ಏಟ್ರಿಯಂ, ಬಲ ಹೃತ್ಕರ್ಣ. ಈ ಬಲ ಹೃತ್ಕರ್ಣದಲ್ಲಿ ನಮ್ಮ ಬಾಡಿಯ ಒಳಗಡೆ ಇರುವಂತದ್ದು. ಹೌದಾ, ನಮ್ಮ ಬಾಡಿಯಲ್ಲಿ ಈ ಒಂದು ರಕ್ತ ಹೇಗೆ ಸಂಚಾರ ಮಾಡ್ತಿರುತ್ತೆ, ಆ ಒಂದು ರಕ್ತವನ್ನ ಈ ಒಂದು ಇಲ್ಲೆಲ್ಲ ಬೇರೆ ಬೇರೆ ಅಂಗಗಳು, ಅಂಗಾಂಶಗಳು, ಸೆಲ್ಸ್ ಏನಿದೆ ಅಲ್ಲಿಂದ ಈ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಈ ಒಂದು ಬರೋದು ರೈಟ್ ಏಟ್ರಿಯಂಗೆ ಬಂದು ತಲುಪುತ್ತೆ. ಈ ರೈಟ್ ಏಟ್ರಿಯಂ ಇಂದ ರೈಟ್ ವೆಂಟ್ರಿಕಲ್ಗೆ ಹೋಗಿ ಈ ರೈಟ್ ವೆಂಟ್ರಿಕಲ್ ಅಲ್ಲಿ ಪಲ್ಮನರಿ ವೇನ್ಸ್ ಮುಖಾಂತರ ಏನಾಗುತ್ತೆ? ಡಿಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ. ನಾನು ಆಗ್ಲೇ ಹೇಳ್ದೆ, ಈ ಅಯೋಟ ತುಂಬಾ ನಿರ್ದಿಷ್ಟ ಹಾಗೂ ವಿಶಿಷ್ಟ ಸ್ಪೆಷಲ್ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದೆ. ಹೌದಾ, ಈ ಅಯೋಟ ಇಸ್ ನಥಿಂಗ್ ಬಟ್ ಮಹಾಪಧಮನಿ. ಹೌದಾ, ಅಭಿಧಮನಿ ಮತ್ತು ಇದು ತುಂಬಾ ಮಹಾಪಧಮನಿ. ಈ ಮಹಾಪಧಮನಿ ಅದು ಏನ್ ಕೆಲಸ ಮಾಡುತ್ತೆ? ಹೌದಾ, ಈ ಮಹಾಪಧಮನಿ ಆಕ್ಸಿಜನೇಟೆಡ್ ಬ್ಲಡ್ ಪ್ಯೂರ್ ಫಾರ್ಮ್, ಹೌದಾ, ಫ್ರೆಶ್ ಅಂತ ಹೇಳ್ತೀವಲ್ಲ, ಆಕ್ಸಿಜನೇಟೆಡ್ ಬ್ಲಡ್ ನ ಥ್ರೂ ಔಟ್ ದ ಬಾಡಿಗೆ ಲಾರ್ಜ್ ಅಮೌಂಟ್ ಅಲ್ಲಿ ಸಪ್ಲೈ ಮಾಡುವಂತದ್ದು. ಹೃದಯದಿಂದ ಥ್ರೂ ಔಟ್ ದ ಬಾಡಿಲಿ ಈ ಒಂದು ಲೆಫ್ಟ್ ವೆಂಟ್ರಿಕಲ್ ನಲ್ಲಿ ಏನು ಒಂದು ಶುದ್ಧತೆ ಅಥವಾ ಪ್ಯೂರ್ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ, ಈ ಪ್ಯೂರ್ ಆಕ್ಸಿಜನೇಟೆಡ್ ಬ್ಲಡ್ ನ ಈ ಒಂದು ಅಯೋಟ, ಹೌದಾ, ಮಹಾಪಧಮನಿಗೆ
ವರ್ಗಾವಣೆ ಮಾಡುತ್ತೆ. ಈ ವರ್ಗಾವಣೆ ಮಾಡಿರುವಂತಹ ಬ್ಲಡ್ ಪ್ಯೂರ್ ಆಕ್ಸಿಜನೇಟೆಡ್ ಬ್ಲಡ್. ಓಕೆನಾ? ಏನೆಲ್ಲ ಇದೆ, ಕನ್ಫ್ಯೂಷನ್ ಆಯ್ತಾ? ಫಸ್ಟ್ ಈ ಒಂದು ಪಲ್ಮನರಿ ವೇನ್ಸ್ ಮುಖಾಂತರ, ಹೌದಾ? ಇಲ್ಲಿ ನೋಡ್ತಾ ಇದೀವಿ. ಈ ಒಂದು ಪಲ್ಮನರಿ ವೇನ್ಸ್ ಮುಖಾಂತರ ಈ ಒಂದು ರೈಟ್ ಏಟ್ರಿಯಂಗೆ ಬ್ಲಡ್ ಫ್ಲೋ ಆಗಿ, ಹಾಗೂ ಈ ಒಂದು ರೈಟ್ ವೆಂಟ್ರಿಕಲ್ ಇಂದ ಏನು ಬ್ಲಡ್ ಪ್ಯೂರಿಫೈ ಆಗದೆ ಇರುವಂತದ್ದು ಅದು ಈ ಒಂದು ಪಲ್ಮನರಿ ವೇನ್ ಮುಖಾಂತರ ಹೋಗುತ್ತೆ. ಓಕೆನಾ? ಈ ಒಂದು ಪಲ್ಮನರಿ ವೇನ್ ಮುಖಾಂತರ ಹೊರಗಡೆ ಹೋಗುವಂತದ್ದು ಡಿಆಕ್ಸಿಜನೇಟೆಡ್ ಬ್ಲಡ್. ಹಾಗೆ ಈ ಒಂದು ಇದು ಹೋಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಸಪ್ಲೈ ಆಗಿರುವಂತಹ ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ವೆಂಟ್ರಿಕಲ್ ನಲ್ಲಿ ಸೇರಿ ಈ ಒಂದು ಬ್ಲಡ್ ಪ್ಯೂರಿಫೈ ಆಗಿ ಅಯೋಟಿಕ್ ವಾಲ್ ಮುಖಾಂತರ, ಅಯೋಟ ಅಂದ್ರೆ ಮಹಾಬಧಮನಿ, ಅದರಿಂದ ಏನಾಗುತ್ತೆ, ಬಾಡಿಯಿಂದ ಸೆಂಡ್ ಅಂದ್ರೆ ಬಾಡಿಯಿಂದ ಕಳಿಸುತ್ತೆ. ಓಕೆ, ಈ ಒಂದು ಹಾರ್ಟ್ ಇಂದ ಬಾಡಿಗೆ ಕಳಿಸುತ್ತೆ. ಓಕೆ, ಇಟ್ ಸೆಂಡ್ಸ್ ಔಟ್ ಥ್ರೂ ಔಟ್ ದ ಬಾಡಿ ಅಂಡ್ ಇಟ್ ಸೆಂಡ್ಸ್ ರೀಬ್ಯಾಕ್. ಓಕೆ, ವಿಚ್ ಬ್ಲಡ್? ಆಕ್ಸಿಜನೇಟೆಡ್ ಬ್ಲಡ್. ಇಷ್ಟು ಸ್ಟ್ರಕ್ಚರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಹ್ಯೂಮನ್ ಹಾರ್ಟ್. ಓಕೆನಾ? ಇದು ಕೂಡ, ಈ ಹ್ಯೂಮನ್ ಹಾರ್ಟ್ ಕೂಡ ಇಂಪಾರ್ಟೆಂಟ್. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಹಾರ್ಟ್, ಹ್ಯೂಮನ್ ಹಾರ್ಟ್ ಅಂತಾನು ಕೂಡ ಕೇಳ್ತಾರೆ. ಹೌದಾ? ಇಷ್ಟು ಈ ಒಂದು ಹಾರ್ಟಿನ ಬಗ್ಗೆ ಮತ್ತೆ ಬ್ಲಡ್ ವೆಸಲ್ಸ್ ಬಗ್ಗೆ ಆಯ್ತು. ಇನ್ ಮುಂದೆ ನಾವು ಬ್ಲಡ್ ಮತ್ತೆ ಅದ್ರ ಒಂದು ಟಿಶ್ಯೂಸ್ ಏನೆಲ್ಲ ಕೆಲಸ ಮಾಡುತ್ತೆ, ಟೈಪ್ಸ್ ಆಫ್ ಬ್ಲಡ್ ಟಿಶ್ಯೂಸ್ ಇದೆ, ಬ್ಲಡ್ ಸೆಲ್ಸ್ ಇದೆ, ಹಾಗೆ ಬ್ಲಡ್ ಗ್ರೂಪ್ಸ್ ಇದೆ, ಅದನ್ನೆಲ್ಲ ಕೂಡ ಈ ಬ್ರೇಕ್ ಆದ ನಂತರ ತಿಳ್ಕೊಳ್ಳೋಣ. ಓಕೆ, ಕೀಪ್ ವಾಚಿಂಗ್. ಥ್ಯಾಂಕ್ ಯು.